ಈ ಫಾರ್ಮೇಟ್ ಇದೆ ಸರ್. ಇದರಲ್ಲಿ ಸುಮಾರು ಒಂದು 10 ಅಕ್ಕಿ ಮೇಲೆ ಆಡ್ಬಿಟ್ಟಿದೆ ಸರ್. ಇದ್ರ ಮೊಮ್ಮಕ್ಕಳು ಆಡ್ತಾ ಇದೆ. ಇದೆಲ್ಲ ಆನೆಕಲ್ಲು ಕೊಲ್ಮಿಗಳಿದು. ಇದು ನಮ್ಮ ಡಬಲ್ ಪೈಲ್ಮನ್ ನಾಗರಾಜನ್ ಅವ್ರದ್ದು ಅಕ್ಕಿಗಳು. ಅವರು ಕೊಡಿದಾಗ ಇದನ್ನೆಲ್ಲ ಅವ್ರ ದೊಡ್ಡ ಗಂಡುಗಳಲ್ಲಿ ಮಾಡಿಸಿಟ್ಟಿರೋ ಸರ್. ಇದೇನಿದ್ರು 1980s ಆಡಿರೋ ಬ್ಲಡ್ ಲೈನ್ ಸರ್ ಇದು. ಒರಿಜಿನಲ್ ಆನೆಕಲ್ಲು ಅಂದ್ರೆ ಆನೆಕಲ್ಲು ಅವಾಗ ಸೊಣ್ಣಪ್ಪ ಹತ್ರ ಅವರೇ ಬಿಟ್ಟಿದ್ದು ಆನೆಕಲ್ಲು. ಫಸ್ಟ್ ಆನೆಕಲ್ಲು ಅಂತ ಹೆಸರು ಮಾಡಿದ್ದು ಅವ್ರ ಹತ್ರನೇ, ಅಲ್ಲಿ ಸೊಣ್ಣಪ್ಪ ಅವ್ರ ಹತ್ರ ಈ ಡಬಲ್ ಪೈಲ್ಮನ್ ನಾಗರಾಜನ್ ಅವರು ಬಿಟ್ಟಿದ್ದು ನೋಡಿ. ಹಿಂಗಿದೆ ಇದೆಲ್ಲ ಎಡನೂರುಗಳು, ಚೋಟಾ ಸಾಹೇಬ್ದು ಅವ್ರದ್ದು. ಇದೆಲ್ಲ ನೋಡೋದಕ್ಕೆ ಭಾರಿ ಕಷ್ಟ ಇದೆಲ್ಲ ಈ ಬ್ಲಡ್ ಲೈನ್ ಎಲ್ಲ. 7 ವರ್ಷ ಆಡಿದ್ದಾನೆ. ಬರೋ ವರ್ಷಕ್ಕೆ 8ನೇ ವರ್ಷ. ಮೊನ್ನೆ 12 ಅವರ್ 25 ನಿಮಿಷ ಆಡಿದ್ದಾನೆ. ಇವೆಲ್ಲ ಆಡಿರೋದು ಸರ್. ಸರ್ ಈ ಸಬ್ಜಾ ಬಗ್ಗೆ ಹೇಳಿ ಸರ್. ಅದು ಹಣ್ಣು ತಂದಿದೆ ಸರ್. ಇದ್ರ ಬಂದ್ಬಿಟ್ಟು ಇದು ನಮ್ದು ಆಡ್ತಲ್ಲ, ಅದ್ರ ಮೊಮ್ಮಗಳು ಹುಟ್ಟಿರೋದು ಸರ್. ಅದು ಸೀಲ್ ಗಾಡಿದು, ಅದು ಸೀಲ್ ಗಾಡಿ ಇರೋದು, ಇವನು ಸೀಲ್ ಗಾಡಿ ಇರೋದು. ಅದರಲ್ಲೂ ಅಕ್ಕಿ ಶೋಕು ನಾನ್ ಸ್ಟಾಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಚಿಕ್ಕ ವಯಸ್ಸಿಂದ ಅಕ್ಕಿ ನೋಡಿದೀವಿ ಇವ್ರ ಮನೆಯಲ್ಲಿ. ಕೆಳಗಡೆ ಆ ಜಾಕ್ ಲೈನ್ ನೋಡಕ್ಕೆ ಬರ್ತಾ ಇದ್ವಿ. ರಾಮು ಅವ್ರದ್ದು ಮೇನ್ ಫೇವ್ರೆಟ್ ಲೈನ್ಸ್ ಎಲ್ಲ ಇವ್ರ ಮನೇಲಿ ಇದ್ದಿದ್ದು. ನಮ್ ನಾಗರಾಜಣ್ಣ, ಅದು ನಮ್ಮ ರಾಮು ಅವ್ರ ಮನೆ ದೊಡ್ಡ ಗುಲ್ದಾರ್ ಮಗ. ಅದು ಅದ್ರಲ್ಲೂ ಸುಮಾರು ಅಕ್ಕಿಗಳು ಸೀಲ್ ಗಾಡವು ಸರ್. ಅದು ಮೇಲೆ ಕೆಳಗೆ ಹಿಂಗೆ ಎಲ್ಲ ಆಟ, ಗಾಳಿ ಬಿಸಿಲು ಮಳೆ ಏನ್ ಬಂದ್ರು ಆಡ್ತವೆ. ಕ್ಲೈಮೇಟ್ಗೆ ನಾವು ಕ್ಲೈಮೇಟ್ ಇದುವರೆಗೂ ಭಯನೇ ಬೀಳಲ್ಲ ಇದ್ಬಿಟ್ರೆ. ಸೊ ಅದಕ್ಕೆ ಮತ್ತೆ ತಿರ್ವಾಲ್ ಮಕ್ಷಿ ತಿರ್ವಾಲ್ ಗಂಡುಗಳು ಇವಾಗ ಇದಕ್ಕೆ ಹಾಕಿರೋ ಸರ್. ಇದು ಬಂದ್ ಬಿಚ್ಚುತ್ತೆ ಸರ್. ಯಾವ್ದು ಬಂದ್ ಇದು ಇವೆರಡು ಬಂದ್ ಬಿಚ್ಚುತ್ತೆ ಸರ್. ಇದಕ್ಕೆ ಒಂದು 8 ಅವರ್ 8.5 ಅವರ್. ಉಡನ್ಗೆಲ್ಲ ಲಾಂಗ್ ಟೈಮ್ ಆಗಿದೆ. 10 ಅವರ್ ಚಿಲ್ಲರೆ 12 ಅವರ್ ಚಿಲ್ಲರೆ ಎಲ್ಲ. ಸೀಲ್ಗೆ ಮಾತ್ರ 8 ಅವರ್ 14 ನಿಮಿಷ ಆಗಿದೆ. ಸೊ ಸೂಪರ್ ಸರ್. ತುಂಬಾ ಟಾಪ್ ಮೋಸ್ಟ್ ತಿರಾಲ್ ಫೀಮೇಲ್ ಸರ್. ಇದು ಫೀಮೇಲ್. ಅದ್ರದ್ದು ಹೆಚ್ಚು ಕಮ್ಮಿ ತೇಟು. ರಾಮ ಅವ್ರ ಮನೆ ತೇಟು ಹೆಣ್ಣುಗಳಿದೆಲ್ಲ ಈ ಫಾರ್ಮೇಟ್ ಇದೆ ಸರ್. ಇದರಲ್ಲಿ ಸುಮಾರು ಒಂದು 10 ಅಕ್ಕಿ ಮೇಲೆ ಆಡ್ಬಿಟ್ಟಿದೆ ಸರ್. ಇದ್ರ ಮೊಮ್ಮಕ್ಕಳು ಆಡ್ತಾ ಇದೆ ಈಗ. ಸರ್ ಇದರಲ್ಲೆಲ್ಲ ಬಾಜಿ ಯಾವ ತರ ಬರುತ್ತೆ ಸರ್? ಲಿಮಿಟ್ ಬಾಜಿ ಸರ್ ಇದೆಲ್ಲ. ಜಾಸ್ತಿ ಬಾಜಿ ಎಲ್ಲ ಇಲ್ಲ. ಕರೆಕ್ಟ್ ಎಷ್ಟು ಬೇಕಷ್ಟೇ. ಒಂದು 5-6 ಹೊಡಿತಾವೆ ಸರ್. ಒಂದೊಂದು 15-20 ಬರ್ತದೆ. ಓಕೆ ಸರ್, ನೀವು ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದೆಲ್ಲ ಆನೆಕಲ್ಲು ಕೊಲ್ಮಿಗಳಿದು. ಇದು ನಮ್ಮ ಡಬಲ್ ಪೈಲ್ಮನ್ ನಾಗರಾಜನ್ ಅವ್ರದ್ದು ಅಕ್ಕಿಗಳು. ಅವರು ಕೊಡಿದಾಗ ಇದನ್ನೆಲ್ಲ ಅವ್ರ ದೊಡ್ಡ ಗಂಡುಗಳಲ್ಲಿ ಮಾಡಿಸಿಟ್ಟಿರೋ ಸರ್. ಇದೇನಿದ್ರು 1980s ಆಡಿರೋ ಬ್ಲಡ್ ಲೈನ್ ಸರ್ ಇದು. ಒರಿಜಿನಲ್ ಆನೆಕಲ್ಲು ಅಂದ್ರೆ ಆನೆಕಲ್ಲು ಅವಾಗ ಸೊಣ್ಣಪ್ಪ ಹತ್ರ ಅವರೇ ಬಿಟ್ಟಿದ್ದು ಆನೆಕಲ್ಲು. ಫಸ್ಟ್ ಆನೆಕಲ್ಲು ಅಂತ ಹೆಸರು ಮಾಡಿದ್ದು ಅವ್ರ ಹತ್ರನೇ, ಅಲ್ಲಿ ಸೊಣ್ಣಪ್ಪ ಅವ್ರ ಹತ್ರ ಈ ಡಬಲ್ ಪೈಲ್ಮನ್ ನಾಗರಾಜನ್ ಅವರು ಬಿಟ್ಟಿದ್ದು. ಇದು ನಮ್ಮ ನಾಗರಾಜನ್ ಅವರು ದೊಡ್ಡ ಗಂಡಲ್ಲಿ ಕೊಟ್ಟು ಎಲ್ಲ ಮಾಡಿಸಿರೋದು ಸರ್. ಇವೆಲ್ಲ ಆ ಕೊಲ್ಮೆಗಳು HMTಗಳಲ್ಲಿ ಮಾಡಿರೋ ಇವೆಲ್ಲ. ಇದು ಆ ಮೂಮೆಂಟು ಅವರು ಪೀರಿಯಡ್ ಅಲ್ಲಿ 1980s ಅವ್ರು ಆಡಿರೋದು. ಆ ಬ್ಲಡ್ ಲೈನ್ಗಳಲ್ಲಿ ಅಕ್ಕಿಗಳು ಸರ್ ಇವೆಲ್ಲ. ಆನೆಕಲ್ಲು ಸೊಣ್ಣಪ್ಪ ಅವ್ರ ಹತ್ರ ಆಡ್ತಾ ಇದ್ದಿದ್ದು. ಸೊಣ್ಣಪ್ಪ ಅವ್ರ ಹತ್ರ ಆ ಮೂಮೆಂಟ್ ಅಲ್ಲಿ ಆನೆಕಲ್ಲು ಹೆಸರು ಮಾಡಿದ್ದೆ ಅಲ್ಲಿ ಆಡಿದ್ದೆ ಅಕ್ಕಿ ಸರ್ ಮಾಡಿದ್ದು. ಸರ್ ಸಬ್ಜಾ ರೆಗ್ದರ ಅದು ಸರ್. ಇದು ಕೊಲ್ಮಿಯಲ್ಲಿ ಹುಟ್ಟಿದೆ ಸರ್. ಕುಲ್ಮೀನ್ ಅದು. ಕೊಲ್ಮಿ ರೆಗ್ದರ್ ಅಂತಾರೆ ಸರ್ ಇದನ್ನ. ಇನ್ನೊಂದು ಆಡಿಯೋದು ಗಂಡಿದೆ ಕೆಳಗಡೆ ಇದ್ರ ಮಗ. ಇದ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು, ಒರಿಜಿನಲ್ ಪ್ಯಾಟರ್ನ್ ಹಳೇ ಲೈನ್ ಅಕ್ಕಿಗಳು ಅಂದ್ರೆ ನೋಡಿ ಹಿಂಗಿರುತ್ತೆ. ಆಡ್ತಾ ಇರೋದು ಈಗ ಅಟ್ ಪ್ರೆಸೆಂಟ್ ಸ್ಟಿಲ್ ಆಡ್ತಾ ಇರೋ ಅಕ್ಕಿ ಅಲ್ಲ ಸರ್? ಹೋದ ವರ್ಷ ಆಡಿದ್ದಾನೆ ಸರ್ ಅವನು. ಏನ್ ಟೈಮ್ ಆಗಿದೆ ಸರ್? ಸರ್ 8-9 ಗಂಟೆ ಮಾಡಿದೆ ಸರ್. ಅವನಿಗೆ ಉಡನ್ಗಳಿಗೆ ಚಾನ್ಸ್ ಸಿಗ್ಲಿಲ್ಲ, ಬೇರೆ ಎಲ್ಲ ಟೈಮ್ ಹಾಕಿ ಬಂದ್ಬಿಟ್ಟು ಅವ್ನು 1 ವರ್ಷ ಎಲ್ಲ ನೆಕ್ಸ್ಟ್ ಚಾನ್ಸ್ ಕೊಡೋಣ ಅಂದ್ಬಿಟ್ಟು ಅವ್ನ ಹಂಗೆ ಇಟ್ಟಿದ್ದೀರಿ ಸರ್. ಸ್ವಲ್ಪ ಬೇರೆ ಕಡೆ ಎಲ್ಲ ಬಿಟ್ರಿ 10 ಅವರ್ ಎಲ್ಲ ಬೇರೆ ಕಡೆ ಕೊಟ್ಟಿದ್ರಿ, ಅಲ್ಲೆಲ್ಲ 10 ಅವರ್ ಆಡಿದೆ ಸರ್ ಇಲ್ಲೆಲ್ಲ. ಸರ್ ಇದ್ರಲ್ಲೆಲ್ಲ ಆಟ ಯಾವ ತರ ಬರುತ್ತೆ ಸರ್? ಇದ್ರಲ್ಲೆಲ್ಲ ಹೆವಿ ಬಾಜಿ, ಹೆವಿ ಪಲ್ಲ, ಇದು ನೋಡಕ್ಕೆ ಕನ್ಸಲ್ಲ ಸರ್. ಆ ತರ ಫಾರ್ಮ್ಯಾಟ್ ಅಕ್ಕಿಗಳಿವೆಲ್ಲ ತುಂಬಾ ಚೆನ್ನಾಗಿ ಆಡ್ತಾವೆ ಸರ್. ಒಳ್ಳೆ ರಿಸಲ್ಟ್ ಈ ಮೇಲೆಲ್ಲ. ಸರ್ ಟೈಮ್ ಯಾವ ತರ ಬಂದ್ಬಿಡುತ್ತೆ ಪಟ್ಟದಲ್ಲ? ಸರ್ ಇದ್ರಲ್ಲೆಲ್ಲ ಇದು 2ನೇ ಹೆವಿ ಬಾಜಿ. ದಾರಿಯೊಳಗೆ ಹಳ್ಳಿಗೆಲ್ಲ ಹೆವಿ ಬಾಜಿ ಬರ್ತವೆ. ಸುಧಾರಿಸಕ್ಕೆ 1 ವರ್ಷ ಬಿಟ್ಬಿಟ್ಟು ನೆಕ್ಸ್ಟ್ ವರ್ಷಕ್ಕೆ ರೆಡಿ ಮಾಡ್ಕೊಂಡ್ರೆ ಕರೆಕ್ಟ್ ಬಾಜಿ ಒಂದು 10-15 ಮಾಡ್ಕೊಂಡು ಕರೆಕ್ಟ್ ಕಂಟ್ರೋಲ್ ಇರ್ತದೆ. 1ನೇ ವರ್ಷಕ್ಕೆ ಸ್ವಲ್ಪ ಬಾಜಿ ಜಾಸ್ತಿ ಮಾಡ್ಕೊಂಡಿರ್ತಾರೆ ಸರ್. ಆಮೇಲೆ ಅದನ್ನ ನಾವು ಸ್ವಲ್ಪ ಬ್ಲಡ್ ಲೈನ್ ಚೇಂಜ್ ಮಾಡ್ಬಿಟ್ಟು ಇವಾಗ 1ನೇ ವರ್ಷಕ್ಕೆ ಇವನು 7-8 ಅವರ್ ಚೆನ್ನಾಗಿ ಬಿಡ್ಬೋದಾಗಿತ್ತು. ಬಟ್ 7-8 ಅವರ್ಗೆ ನಮಗೆ ಚಾನ್ಸ್ ಇದ್ದಿಲ್ಲ, ಚಾನ್ಸ್ ಸಿಗ್ಲಿಲ್ಲ ಅವ್ನು. ಅದಕ್ಕೇನೆ
ಇವೆಲ್ಲ ತುಂಬಾ ಒಳ್ಳೆ ಫಾರ್ಮ್ಯಾಟ್ ಸರ್ ಇದು ಮೇಲ್ಗೈ ಆಟನ ಕೆಳಗಡೆ ಆಟನ ಇದು? ಸರ್. ಮೇಲೆ ಕೆಳಗೆ ಹಿಂಗೆ ಎಲ್ಲ ಆಟ, ಗಾಳಿ ಬಿಸಿಲು ಮಳೆ ಏನ್ ಬಂದ್ರು ಆಡ್ತವೆ. ಕ್ಲೈಮೇಟ್ಗೆ ನಾವು ಕ್ಲೈಮೇಟ್ ಇದುವರೆಗೂ ಭಯನೇ ಬೀಳಲ್ಲ ಇದ್ಬಿಟ್ರೆ. ಸೊ ಆ ತರ ಫಾರ್ಮ್ಯಾಟ್ ಸೊ ಈ ಪ್ಯಾಟರ್ನ್, ಈ ಆನೆಕಲ್ಲು, ಈ ಟಚ್ ಮಾಡಿರೋದಕ್ಕೆ ಆ ತರ ಆಟ. ಹೌದು ಓಕೆ ಸರ್. ಸರ್ ಒಂದು ಅಕ್ಕಿನ ಹಿಡಿದು ನಮ್ಮ ವ್ಯೂವರ್ಸ್ಗೆ ತೋರಿಸಿ ಸರ್. ಇವನು 9 ಅವರ್ 45 ನಿಮಿಷ ಆಡೋದು ಸರ್ ಇವನು. ಇವೆಲ್ಲ ಹಳೆ ಬ್ಲಡ್ ಲೈನ್ ಹಾಕಿಲ್ಲ ಸರ್ ಇದೆಲ್ಲ. ಇವ್ರ ಅಪ್ಪ ನೋಡ್ಬೇಕಾಯ್ತು, 2 ಕಣ್ಸಲ್ಲ ಸರ್. ಇದು ಎಲ್ಲ ಇದೆ ಇನ್ನೂ ಎಲ್ಲ. ಇವನ್ ಮಗನೂ ಆಡೋನೆ ನೋಡಿ, ಇವನ್ ಮಗ, ಅದು ಮಗ, ಅವನು ಆಡೋನೆ. ಇದ್ರ ತಾಯಿ ಹಿಡ್ಕೊ, ಇದು ಮೇನ್. ಇವ್ರ ತಾಯಿನೆಲ್ಲ ನೋಡೋದಕ್ಕೆ 2 ಕಣ್ಸಲ್ಲ ಸರ್, ಆ ಥರ ಅವು 2 ಹೆವಿ ಸೈಜ್ ಇಲ್ಲಿರೋ. ಇದು ಹೆಣ್ಣು ಇದೆ ಸರ್. ಹಾಂ, ಯಾವ ಗಂಡಿಗೆ ಏನು ಕಮ್ಮಿ ಇಲ್ಲ ಅವಳು. ನೋಡ್ತಾ ಇರ್ಬೋದು ಸ್ನೇಹಿತರೆ. ಒಳಗೆ ಕಂಗೆ ಹುಡುಕಾಗ್ತದೆ. ಸರಿ ತೋರಿಸಿ. ಇವನು 10 ಅವರ್ಗೆ 2 ನಿಮಿಷ ಕಮ್ಮಿ ಸರ್. ಇವನು ನಮ್ಮ ಕಣ್ಕೊಂಡ್ಬಳ್ಳೆ ಶಿವ ಅಂತ ಇದ್ದಾರೆ, ಅವ್ರ ಮನೇಲಿ ಆಡಿದ್ದು ಸರ್. ಸೊ ನೀವು ದೊಡ್ಡ ಅಕ್ಕಿಗೆ ರೆಕ್ಕೆ ಹೊಡೆಯಲ್ವಾ ಸರ್? ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಫ್ರೀಯಾಗಿ ಓಡಾಡ್ತಾ ಇತ್ತು. ಇವನು ಆಯಿತು ಸರ್, ಇವನಿಗೂ ಆಗಿದೆ 18 ವರ್ಷ ಆಗಿದೆ. 2004 ಅಲ್ಲ ಅಣ್ಣ ನಾಡಿತಾ? 2004 4-5 9ನೇ ಕಳ್ಳಿ ಸರ್ ಪಟ್ಟ ಅದು ಆಡಿದಾಗ. 9ನೇ ಕಳ್ಳಿ ಪಟ್ಟ ಫುಲ್ ಕುರ್ಚು, ಭಾರಿ ಚೆನ್ನಾಗಿ ಆಡ್ತು. ಇದ್ರ ಮಗಳು ನಾವು 12 ಅವರ್ ಚಿಲ್ಲರೆ ಬಿಟ್ರೆ, ಆಮೇಲೆ ಇದ್ರ ಮೊಮ್ಮಗನೂ ಬಿಟ್ಟಿದ್ದೀವಿ. ಮಗಳು ಮೊಮ್ಮಗ ಬ್ಲಡ್ ಲೈನು ಆಡಿದೆ ಸರ್. ಏನೇನು ಟೈಪ್ ಮಾಡ್ತಾ ಇದ್ದೀವಿ ಸರ್ ಸರ್? ಇದು 10 ಅವರ್ 11 ಅವರ್ ಒಳ್ಳೆ ಟೈಮ್. ಅವತ್ತಿನ ದಿನ ನೆಕ್ಸ್ಟ್ ಉಡಾನ್ ದಿನ ಯಾವ್ದು ಚಾನ್ಸ್ ಸಿಗುತ್ತೆ ನಮ್ಗೆ ಗೊತ್ತಿರಲ್ಲ. ಯಾವ್ದು ಉಡಾನಿಗೆ ಚೆನ್ನಾಗಿ ಆಡ್ತಾರೆ ಅವ್ರು ಹೋಗ್ತಾ ಇರ್ತಾರೆ, ಅಷ್ಟೇ ಹಂಗಿರುತ್ತೆ ಸರ್. ಸರ್ ಮತ್ತಷ್ಟು ಒಳ್ಳೊಳ್ಳೆ ಲೈನೇಜ್ಗಳು ನಿಮ್ಮ ಹತ್ರ ಇರೋವಂತ ಸರ್. ಮತ್ತೆ ಇದು ಬಿಟ್ಟ ಮೇಲೆ ನಮ್ದು ಗುಲ್ದಾರ್ಗಳಿದೆ, ಗುಲ್ದಾರ್ಗಳು ಕೊಡ್ತೀವಿ ಸರ್. ನಿಮ್ದು 12 ಅವರ್ 59 ನಿಮಿಷ ಗುಲ್ದಾರ ಅಲ್ವಾ ಆಡಿದ್ದು? ಮಕ್ಷಿ, ಒಡ್ಡೆಗರಿ ಮಕ್ಷಿ ಕಚ್ಪೇಟ್ ತಲೆ ಮೇಲೆ ಸರ್ ಗುಲ್ದಾರ್ಗಳಿದೆ. ಸರ್ ನಾನು ಮುಂದೆ ಈಗ ಗುಲ್ದಾರ್ ಪೇರ್ ಬಿಟ್ಟಿದ್ರ? ಅದು 2 ಗಂಟೆ ಸರ್. ಇದು ಗಂಡುಗಳೇನ 2 ಸರ್? ಇದ್ರ ಮಗನೇ ನಮ್ಮ ಮನೇಲಿ 12 ಅವರ್ ಈ ಸಲ ಆಡಿದ್ದು ಸರ್. ಇದು ಇವನು ಆಡ್ದ. ಇವನು ತುಂಬಾ ಚೆನ್ನಾಗಿ ಆಡ್ದ ಅಂತ ಅನ್ಬಿಟ್ಟು ಅವ್ನ ರೆಕ್ಕೆ ಹೊಡೆದ್ ಬಿಟ್ಬಿಟ್ರಿ ಸರ್. ತುಂಬಾ ಚೆನ್ನಾಗಿ ಆಡ್ದ. ಫಿನಿಶಿಂಗ್ ಮಾಡ್ಬೇಕಾದಾಗ ಒಂದು 60-70 ಆ ತರ ಬಾಜಿ ಹೊಡೆದ. ಸೊ ಅದನ್ಬಿಟ್ಟು ಇವನ್ನ ಉಳಿಸ್ಕೊಂಡಿದ್ದು ಸರ್. ಸೊ ತುಂಬಾ ಚೆನ್ನಾಗಿ ಆಡ್ದ ಅನ್ಬಿಟ್ಟು ಹೊಡೆದಿಕ್ಕೊಂಡ್ಬಿಟ್ಟು ಬಿಡಕ್ಕೆ ಭಯ ಬಂದ್ಬಿಡ್ತೀನಿ. ನೆಕ್ಸ್ಟ್ ತಿರ್ಗಾ ಆ ತರ ನೋಡಕ್ ಆಗುತ್ತೋ ಇಲ್ಲೋ ಅಂತ ಬಿಟ್ರೆ ಕಳೆದು ಬಿಡ್ತೀರ ಅನ್ನೋ ಬೈಕ್ ಹೊಡೆದ್ಬಿಟ್ಟಿದ್ದು. ಅದು ನಮ್ಮ ರಾಮು ಅವ್ರ ಮನೆ ದೊಡ್ಡ ಗುಲ್ದಾರ್ ಮಗ. ಅದು ಅದ್ರಲ್ಲೂ ಸುಮಾರು ಅಕ್ಕಿಗಳು ಸೀಲ್ಗಾಡವು ಸರ್. ಅದು ಅದೆಷ್ಟಕ್ಕೆ ಸೀಲ್ಗಾಡ್ಬಿಟ್ಟವ ಗೊತ್ತಿಲ್ಲ ಸರ್ ಅದರಲ್ಲಿ. ಸೂಪರ್ ಸರ್. ಇವು ಆಟಗಳೆಲ್ಲ ಯಾವ ತರ ಬರ್ತಾ ಇದೆ ಸರ್? ಇವೆಲ್ಲ ಆಟಗಳು ಅಂತಂದ್ರೆ ಹೆವಿ ಫಾಸ್ಟ್ ಟೈಮ್ ಸರ್. ಇದೆಲ್ಲ ಏನು ಒಂದು 10-15 ದಿನಕ್ಕೆ ತಿರುವಾಕೊಂಡ್ಬಿಡ್ತವೆ. ಆಮೇಲೆ ಟೈಮ್ ಬಲ್ತಿತ್ತು ಅಂತಂದ್ರೆ ಒಳ್ಳೆ ಟೈಮ್ ಬಲ್ತಿದ್ರೆ ಟೈಮ್ ಬಂದ್ಬಿಡ್ತವೆ. ಇದ್ರದ್ದು ಸರ್, ಇದ್ರದ್ದು ಒಳ್ಳೆ ಲಾಂಗ್ ಟೈಮ್. ಇದು ಅದ್ರ ತಮ್ಮ. ಅವನು 9 ಅವರ್ 47 ನಿಮಿಷ ಆಡೋನು ಸರ್. ಅವನು ಸೊ ಇದೇ ನಿಮ್ಗೆ ಗಂಡು, ಅದ್ರ ತಮ್ಮ ಸರ್. ಮೂಲ ಬಂದ್ಬಿಟ್ಟಿದ್ದು ನಮ್ಮ ವೆಂಕಟೇಶ್ ಅವ್ರದ್ದು ಟೈಸನ್ ಅಂತಾರೆ. ಆ ಟೈಸನ್ ಲೈನಲ್ಲಿ ಬಿಟ್ಟಿರೋದು ಸರ್. ಇದು ಗುಲ್ದಾರ್ ಟೈಸನ್ ಲೈನ್ ಇದೆಯಾ ಸರ್? ಇದ್ರಪ್ಪ ಇಲ್ಲ ಸರ್, ಇಲ್ಲ ತೀರೋಯ್ತು ಅದ್ರಪ್ಪ.
ಆ ಟೈಸನ್ ಲೈನ್ಗಳಲ್ಲಿ ಮಾಡ್ಕೊಂಡು ಬಂದಿರುತ್ತೆ ಅಂದ್ರೆ ರಾಕ್ಷಸಿಗಳೇ ಸರ್ ಎಲ್ಲ. ಸೇಮ್ ರಾಕ್ಷಸಿಗಳು ಒರಿಜಿನಲ್. ಯಾವ ಮೂಮೆಂಟ್ ಅಲ್ಲಿ ಅಂದ್ರೆ 2005 ಅಲ್ಲಿ ಅವಾಗ 2005-6 ಸರ್ ಆಗ ಹೊಸದಾಗಿ ಇದು ಮಾಡಿದಾಗ ಇವ್ರ ಅಪ್ಪಂದಿರ್ನೆಲ್ಲ ವೆಂಕಟೇಶನ್ ಹತ್ರ ತಗೊಂಡ್ಬಂದಿದ್ರು. ಇದ್ರ ಮಗನ ಇಟ್ಕೊ ಸರ್. ಇವ್ ನಮ್ಮ ಮನೇಲಿ ಇದುವರೆಗೂ 7 ವರ್ಷದಿಂದ ಆಡ್ಕೊಂಬಂದಿದ್ದಾನೆ ಸರ್. ಇವನು 7 ವರ್ಷ ಆಡಿದ್ದಾನೆ. ಬರೋ ವರ್ಷಕ್ಕೆ 8ನೇ ವರ್ಷ. ಮೊನ್ನೆ 12 ಅವರ್ 28 ನಿಮಿಷ ಆಡಿದ್ದಾನೆ. ಅದೆಷ್ಟು 12 ಅವರ್ 28 ನಿಮಿಷ ಆಡಿದ್ದಾನೆ. 25 ನಿಮಿಷ ಅದೇ ಲಾಂಗ್ ಟೈಮ್. 28 ನಿಮಿಷ 12 ಅವರ್ 28 ನಿಮಿಷ. ಸರ್ ಇದು ಮೂಲ ಬಂದು ನಿಮ್ದು ಸರ್ ಕೋಟ್ರಸ್ ನಮ್ದು ತಮಿಳು ನೋಡ್ತಾನಲ್ಲ ರಾಕ್ಷಸಿಗಳು ಅದಕ್ಕೂ ಮತ್ತೆ ನಮ್ದು ಗುಲ್ದಾರ್ ಗಂಡು ಹುಟ್ಟಿದ್ದು. ಇದ್ರಪ್ಪನೂ ನಮ್ಮನೇಲಿ ಹುಟ್ಟಿದ್ದು, ಅಮ್ಮನೂ ಇದು ಬಂದ್ಬಿಟ್ಟು ನಮಗೆ ದೊಡ್ಡ ಜೊತೆ ಬಂದು ನಮ್ಮ ವಿಶಾಲ್ ಅಂತ ಇದ್ದ ನಮ್ಮ ಫ್ರೆಂಡು, ಅವ್ನು ಮಾಡಿಸಿ ತಂದ್ಕೊಟ್ಟಿದ್ದು. ಪಟ್ಟ ಇತ್ತು ಅಪ್ಪ ಅಮ್ಮನ ಎತ್ಕೊಂಡೋಗಿದ್ದು ಅವನ ಮೇಲೆ, ಅವ್ನು ಮಾಡಿಸಿ ತಂದ್ಕೊಟ್ಟಿದ್ದು. ಸರಿ ಇಟ್ಕೊಳ್ಳಿ ಸರ್. ಕಂಟಿನ್ಯೂಸ್ ಆಗಿ 7 ವರ್ಷ ಆಡಿದ್ದಾರೆ ಸರ್. ಸರ್ ಅಲ್ಲಿ ಬಿಡಿ ಇನ್ನೊಂದೇ ಕ್ವಶನ್ ಸರ್. ಈಗ ಪಟ್ಟಗಳಾದ್ರೆ ಈಸಿಯಾಗಿ ನಾವು ಬಿಟ್ಕೊಂಡ್ಬಿಡ್ತೀವಿ. ಏಟ್ ಎತ್ತುತ್ತಿದ್ದಂಗೆ ಏನೋ ಟೈಮ್ ಬರ್ತಿದ್ದಂಗೆ ರನ್ನಿಂಗ್ ಅಲ್ಲಿ ಬಿಟ್ಕೊಂಡ್ಬಿಡ್ತೀವಿ. ಸೊ 1 ವರ್ಷ ಆಡಿರುತ್ತೆ ಗಂಡು. ಆ ಗಂಡ ಮತ್ತೆ ನಿಲ್ಸಿ ಮತ್ತೆ ಬಿಡಬೇಕು ಅಂದ್ರೆ ಯಾವ ತರ ಸರ್? ಸರ್ ಅದು ಮಾಮೂಲಿ ಇವನು ಕಂಟಿನ್ಯೂಸ್ ಆಗಿ ಸ್ಟಾರ್ಟಿಂಗ್ ಕೈ ಉಡನ್ ಮಾಡ್ಕೊಬೇಕು ಸರ್. ರೆಸ್ಟ್ ದಾವಡಿಯಲ್ಲೇ ಲಾಫ್ಟಲ್ಲಿ ಕ್ಲೀನ್ ಮಾಡ್ತೀವಿ ನಾವು. ಕಟ್ಟಿ ಬಾಲ ಕಟ್ಕೊಂಡು ಒಂದು ವಾರ ಫ್ರೀ ಆಗೋ ಗಂಟ ಮಾಡ್ತೀರಿ. ಆಮೇಲೆ ಸೆಂಟ್ರ್ ಕಟ್ಕೊಳ್ತೀರಿ, ಆಮೇಲೆ ಓಪನ್ ಮಾಡಿಬಿಡ್ತೀರಿ. ಒಂದು 6 ದಿನ ಒಂದು 6-7 ಗಂಟೆ ಬಂತಂದರೆ ರೆಸ್ಟ್ ಮಾಡಿಬಿಟ್ಟು ಉಡನ್ ಮಾಡ್ತೀರಿ. ಮ್ಯಾಕ್ಸಿಮಮ್ ನಮಗೆ 15ನೇ ದಿನ 20ನೇ ದಿನಕ್ಕೆ ಸೀಲ್ ಕೊಟ್ಟೋಗಿರ್ತದೆ ಅಷ್ಟೇ. ಸೊ 20 days ಅಲ್ಲಿ ನೀವು ರೆಡಿ ಮಾಡ್ಕೊಂತೀವಿ. 20 days ಮ್ಯಾಕ್ಸಿಮಮ್. ರೆಕ್ಕೆ ಫ್ರೀ ಆದ್ಮೇಲೆ ರೆಕ್ಕೆ ಫ್ರೀ ಆದ್ಮೇಲಿಂದ 20 days ರನ್ನಿಂಗ್ ಹೋಗುತ್ತೆ. ಒಂದು 10 ದಿನ ರನ್ನಿಂಗ್ ಹೋದ್ಮೇಲೆ ಫಸ್ಟ್ ಉಡನ್ ಸೆಕೆಂಡ್ ಉಡನ್ ಸೀಲ್ ಬಂದ್ಬಿಡ್ತದೆ. ಸೊ ಅಂದ್ರೆ ಅದೊಂದು ಪ್ಯಾಟ್ರನ್ ಇದೆ ಎಲ್ಲ ದೊಡ್ಡಕ್ಕಿಗಳಿಗೆ. ಅಷ್ಟೇ ನಮ್ದು ಇವೆಲ್ಲ ಏನಿಲ್ಲ. ಲಾಸ್ಟ್ 6ನೇ ತಿಂಗಳು 20ನೇ ತಾರೀಕಿಗೆ ತಗೊಳ್ತೀರಿ ಸರ್. 10 ದಿನ ಬೇಕು 1ನೇ ತಾರೀಕು ಏನಿದ್ರು ಇವರೆಲ್ಲ ಇದಕ್ಕೆ ಬಂದ್ಬಿಟ್ಟು 6ನೇ ತಾರೀಕು 2ನೇ ವಾರಕ್ಕೆ ಪ್ಲಾನ್ ಮಾಡಿರ್ತೀವಿ. ಸೊ ಅದಕ್ಕೆ ಅವ್ನು ಕರೆಕ್ಟಾಗಿ ಬಂದು ಕೂತಿರ್ತಾನೆ. ಅವಾಗ ಬಂದು ಹೊಡ್ಕೊಡ್ತೀವಿ. ಸೊ 6ನೇ ತಿಂಗಳು 2ನೇ ವಾರಕ್ಕೆ ಅಂದ್ರೆ ನೀವು ಜೂನ್ 1 ಅಲ್ಲಿ ನೀವು ಕೈ ತಗೊಂಡು ಜೂನ್ 1 1ನೇ ತಾರೀಕು ಆಲ್ಮೋಸ್ಟ್ 1ನೇ ತಾರೀಕೇನೆ ರಿಲೀಸ್ ಮಾಡ್ತೀವಿ. ಅದಕ್ಕಿಂತ ಇವ್ರ ತಮ್ಮಂದಿರಲ್ಲ ಅವ್ರೆ ಅವರೆಲ್ಲ ಇವ್ರಿಗಿಂತ ಫಸ್ಟ್ ನಮ್ಮ ಗುಲ್ದಾರು ಅವ್ನು ರನ್ನಿಂಗ್ 7ನೇ ದಿನ ನೆಕ್ಸ್ಟ್ ಡೈರೆಕ್ಟ್ ಫಸ್ಟ್ ಉಡನ್ ಸೀಲ್ಗೆ. ರನ್ನಿಂಗ್ 1ನೇ ದಿವಸ 7ನೇ ದಿವಸಕ್ಕೆ ಉಡಾನೆ. 7ನೇ ದಿನ ರನ್ನಿಂಗ್ ಬಿಡ್ತೀರಿ. ಒಳ್ಳೆ 9ನೇ ಇದು 7 ದಿನ 8 ದಿನ ಆಮೇಲೆ ರೆಸ್ಟ್ ಮಾಡಿ ಉಡನ್ ಮಾಡಿ ಸೀಲ್ ಬಿಡ್ತಾ ಇರೋದು. ಅವ್ನು ಅಷ್ಟೊಂದು ಎವರ್ಗ್ರೀನ್ ಅವನು. ಫಾಸ್ಟ್ ಟೈಮ್ ಸರ್ ಹಾಕಿ ತೋರಿಸ್ಬೋದ? ಹಾಂ, ಒಂದು ಉಡಾನು ಫೇಲ್ಯೂರ್ ಮಾಡಲ್ಲ ಸರ್. ಮಿನಿಮಮ್ 7 ಮಿನಿಮಮ್ 7 ಅವರ್, ಮ್ಯಾಕ್ಸಿಮಮ್ 11 ಅವರ್ 35 ನಿಮಿಷ. ಕೈಯಿಂದ ಎದ್ಬಿಸಾಕ್ರೆ 8-10 ಅವರ್ಗಂತೂ ಮೋಸ ಮಾಡಲ್ಲ ಅವನು. ಪರ್ಫೆಕ್ಟಾಗಿ ಆಡ್ತಾನೆ. ರೆಕ್ಕೆ ಫ್ರೀ ಆಗಿ ಒಂದು 10 ದಿನ ಆಗಿದೆ. ನೆಕ್ಸ್ಟ್ ಡೈರೆಕ್ಟ್ ಉಡನ್ ಮಾಡ್ಬೋತಾರೆ ಅವ್ರಿಗೆ. ಇಟ್ಕೊಳ್ಳಿ ಸರ್. ಇವ್ರ ತಾತ ಸೀಲ್ ಗಾಡಿದ್ದಾನೆ, ಇವ್ರ ಅಪ್ಪ ಸೀಲ್ ಗಾಡಿದ್ದಾನೆ, ಇವನು ಸೀಲ್ ಗಾಡಿದ್ದಾನೆ. 3 ಜನರೇಷನ್ ಸೀಲ್ ಫ್ಯಾಮಿಲಿ. ಎವರ್ಗ್ರೀನ್ ಫ್ಯಾಮಿಲಿ ಇವೆಲ್ಲ. ನಾನು ಹೇಳ್ತಾ ಇರೋದು ಸೀಲ್ಗೆ ಸರ್, ಯಾವ್ದು ಉಡನ್ ಗಿಡನ್ ಹೇಳ್ತಿಲ್ಲ, ಸೀಲ್ಗಳೇ ಸರ್. ಗೊತ್ತಿದೆ ಇದೆಲ್ಲ, ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಓಕೆ ಸರ್. ಸರ್ ಇವನು ನಮಗೆ ತುಂಬ ಫೇವ್ರೇಟ್ ಸರ್. ಇವನು ಎಲ್ಲಕ್ಕಿಂತ ಟಾಪ್ ಮೋಸ್ಟ್ ಆಟ ನೋಡ್ತಾರೆ ಅಂತಾರಲ್ಲ, ಆ ಥರ ಕ್ಲಾಸ್ 1 ಆಟ ಸರ್ ಇದು. ಒಂದು 10 ಅವರ್ ಒಳಗೆ ಸರ್. ಇವನು 10 ಅವರ್ ಒಳಗೆ ಸೊ ನೀಟಾಗಿ ಆಡ್ತಾನೆ. ನೀಟು ಒಳ್ಳೆ ಬಾಜಿ ಎಲ್ಲರೂ ನೋಡಿದ್ರೆ ಇವನ್ನ ನೋಡಕ್ ಬರ್ತಾರೆ ಆ ಥರ.
ಹೊಡೆಯೋ ಬಾಜಿಗೆ ಹ್ಮ್ ಜನ ಖುಷಿ ಬೀಳ್ತಾರಲ್ಲ ಆ ಥರ ಬಾಜಿ ಕೆಳಗೆ ಆಟ ಎಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಸರ್. ಸರ್ ಇಟ್ಕೊಳ್ಳಿ ಸರ್. ಟವಲ್ ಹಾಕಿರೋದಕ್ಕೆಲ್ಲ ಗಾಬರಿ ಬೀಳ್ತಾ ಇದ್ದಾರೆ. ಇಲ್ಲ ಇಲ್ಲ, ಕಾಲು ಸ್ಟಿಕ್ ಆಗುತ್ತೆ ಅದಕ್ಕೆ. ಬಟ್ಟೆ ಇದೆ. ಇವ್ರ ಅಮ್ಮನೂ ಆಡೋರೆ, ಇವ್ರ ಅಪ್ಪನೂ ಸೀಲ್ ಗಾಡಿ ಇರೋದೆ ಸರ್. ಹ್ಮ್ ಅಮ್ಮ ಅಪ್ಪ ಇಬ್ರು ಸೀಲ್ ಗಾಡೋರೆ. ಇವ್ರ ಅಮ್ಮ 4 ವರ್ಷ ಆಡೋರೆ, ಇವ್ರ ಅಪ್ಪ 5 ವರ್ಷ ಆಡಿದೆ ಸರ್. ಹ್ಮ್ ಸೊ ಈಗ ಮಗ ಆಡ್ತಾರೆ. ಮಗ ಆಡ್ತವನೆ. ಇವರಪ್ಪ ನಮ್ಮ ರಾಮ ಅವ್ರದ್ದು ದೊಡ್ಡ ತಾಮ್ರಲ್ಲಿ ಮಗ ನಮ್ಮ ಮನೇಲಿ ಹುಟ್ಟಿದ್ದು. ತಿರವಲ್ ಗಂಡೆಲ್ಲ ಅಪ್ಪ ಅದಕ್ಕಪ್ಪ ಅಪ್ಪ. ಸೊ ಇದು ರಾಮು ಅವ್ರದ ಸರ್ ಇದು? ಹಾಂ ಸರ್. ಸೊ ನಾನು ತುಂಬಾ ಕಾಯ್ತಾ ಇರೋಂಥ ಒಂದು ತುಂಬಾ ಬೇಡಿಕೆ ಇಟ್ಟಿದ್ದೀನಿ ರಾಮು ಅವ್ರಿಗೆ. ಅವ್ರು ಯಾವಾಗ ದೊಡ್ಡ ಮನ್ಸು ಮಾಡಿ ನಮ್ಮ ವಿಡಿಯೋಗೆ ಬರ್ತಾರೋ ಗೊತ್ತಿಲ್ಲ. ಮಾಡೋಣ ಚೇತು ಆಯ್ತು ಫ್ರೀ ಆಗೋಣ ಚೇತು ಅಂತಾನೆ ಇದ್ದಾರೆ. ಸೊ ಇಲ್ಲೇ ಇಂಥ ಅಕ್ಕಿಗಳು ನೋಡಿದ್ದೀರಾ, ಬಟ್ ಅಲ್ಲಿನೂ ನೋಡ್ಬೇಕು ನಾವು. ಇದು ಆಡಿರೋದು ಸರ್ ಇದು 5 ವರ್ಷ ಆಡಿರೋದು ಸರ್. ಇದು ಯೂಟ್ಯೂಬ್ ಕಪ್ಪೆಲ್ಲ ಹೊಡ್ಕೊಟ್ಟಿರೋದು ಇದೆ ಸರ್. ಇದು SR ಬ್ರದರ್ದು ಯೂಟ್ಯೂಬ್ ಕಪ್. ಹಾಂ, SR ಬ್ರದರ್ಸ್ ಯೂಟ್ಯೂಬ್ ಕಪ್ಪೆಲ್ಲ ಹೊಡ್ಕೊಟ್ಟಿರೋದು ಇದೆ. 2 ಕಪ್ ಯೂಟ್ಯೂಬ್ ಹೊಡ್ಕೊಟ್ಟಿದೆ ಸರ್. ಇದು 1 ಕಪ್ ಇದು, 1 ಕಟ್ ತಾಮ್ರ. ಇದು ಬಂದ್ಬಿ ಜೊತೆ ಸರ್. ಇದ್ರ ಮಗನೇ ಬಂದ್ಬಿ ಜೊತೆ. ಹೌದು ಸರ್. ಇದ್ರಪ್ಪನೂ ಇದೆ. ಇದ್ರಪ್ಪನಲ್ಲೇ 3-4 ಪಟ್ಟ ಆಡ್ತಾ ಇದೆ ಸರ್. ಈಗ ಪ್ಯಾಟರ್ನ್ ನೋಡ್ತಿದೆ. ಸೊ ಹಾಗೆ ನಮ್ಮ ವ್ಯೂವರ್ಸ್ಗೆ ಒಂದು ಸ್ಮಾಲ್ ಅವ್ರಿಗೂ ಒಂದು ಯೂಸ್ ಆಗಲಿ ಸರ್. ಜೊತೆ ಯಾವ ಥರ ಮಾಡ್ತೀರಾ ಸರ್ ನೀವು? ಸರ್ ಇದು ಹೆಂಗೆ ಜೊತೆ ಅಂದರೆ ಬ್ಲಡ್ ಲೈನ್ ಸರ್. ಮೇನ್ ಬ್ಲಡ್ ಲೈನ್. ನಮಗೆ ಯಾವ ಬ್ಲಡ್ ಲೈನ್ಗೆ ಏನು ಬೇಕು ಅನ್ನೋದು ನಾವಿಲ್ಲೇ R&D ಮಾಡಿಕೊಂಡಿದ್ವಿ. ಸೊ ಯಾವುದಕ್ಕೆ ಏನು ಬೇಕು ಅನ್ನೋದು ನಮ್ಗೆ ನಾವು ನೆಲ ನೋಡಿ ಜೊತೆ ಮಾಡೋದು. ಆಕಾಶದಲ್ಲಿ ಒಂದು ಬಾಜಿ ಜಾಸ್ತಿ ದೂರ ಬಾರ ಹೋಗ್ತಾವಲ್ಲ, ಸೊ ಅದಕ್ಕೆ ಇದನ್ನ ಆಪೋಸಿಟ್ ಆಗಿ ಮಾಡ್ಕೊಳ್ತೀರಿ. ಮನೆನೇ ಸುತ್ಕೊಂತಾ ಇರ್ತವೆ ಆ ಥರ ಇದಕ್ಕೆ ಇದನ್ನ ಇದು ಮಾಡ್ತೀರಿ. ಸೊ ಕೆಳಗೆ ತುಂಬಾ ನೆಲ ಉಜ್ತಾ ಇರ್ತವೆ, ಅದಕ್ಕೆ ಸ್ವಲ್ಪ ಮೇಲೆ ಇರೋದಕ್ಕೆ ಹಾಕ್ತೀರಿ. ಸೊ ಆಕಾಶದಲ್ಲಿ ಒಂದೊಂದು ಅಕ್ಕಿನೂ ಬಿಟ್ಟು ಆಲ್ಮೋಸ್ಟ್ ಸರ್ ಇಲ್ಲಿ ಇರೋದು ಎಲ್ಲ ನನ್ನ ಹತ್ರ ಇರೋದು ನಮ್ಮ ಮನೇಲಿ ಹುಟ್ಟಿ ಆಡಿರೋದನ್ನೇ ಇಟ್ಕೊಂಡಿರೋದು. ಎಲ್ಲ ಇನ್ಯಾವ್ದ್ರೂ ಇಟ್ಟಿಲ್ಲ. ಸೊ ಮೇನ್ಲಿ ಬಂದು ಬ್ಲಡ್ ಲೈನ್ ಅಲ್ಲಿ ಇರುತ್ತೆ. ನಮ್ಗೆ ಗೊತ್ತಲ್ಲ ಸರ್, ಈ ಬ್ಲಡ್ ಲೈನ್ ಇದು ತಾತ ಅಜ್ಜಿ ಎಲ್ಲ ನೋಡಿದಿರಿ ಸರ್. ಇದು ತಾತ ಬಂದ್ಬಿಟ್ಟು ರಾಮವ್ರ ತಾಮ್ರಲ್ಗಂಡು. ಅದು ಸಲ 13 ಅವರ್ ಆಡಿದ್ದು. ಆ ಬಿಳೆ ತಾಮ್ರಲ್ ಅಂತಂದ್ರೆ ಎಲ್ಲರಿಗೂ ಗೊತ್ತು. ಅಷ್ಟೊಂದು ಟಾಪ್ ಮೋಸ್ಟ್ ಗಂಡು. ಮಕ್ಕಳು ಮೊಮ್ಮಕ್ಕಳು ಲಾಸ್ಟ್ ಟೈಮು 13 ಅವರ್ ಚಿಲ್ಲರೆ ಆಡ್ತದ್ದು ತಾಮ್ರಲ್ ಗಂಡು. ತೀರ್ಕೊಬಿಡ್ತದ ಗಂಡು. ಅದನ್ನ ಬಿಟ್ಟು ಈಗ ಕೆಲವೊಬ್ರು ಬ್ಲಡ್ ಲೈನ್ ಇರಲ್ಲ, ಬಟ್ ಒಂದು ಅಕ್ಕಿನ ಜೊತೆ ಮಾಡೋ ಒಂದು ಮೇನ್ ಪಾಯಿಂಟ್ಸ್ ಕೊಡಿ ಸರ್. ಅಕ್ಕಿ ಬ್ಲಡ್ ಲೈನ್ ಸರ್ ಮೇನ್ ಬಾಡಿ ಶೇಪು ಒಳ್ಳೆ ಕಟ್ ಮೋಸ್ ಆಗಿ ಕರೆಕ್ಟ್ ಆಗಿ ಫ್ಲೈಯಿಂಗ್ ಮೋಡಮ್ ಅಂತಿರಲ್ಲ, ಅದು ಫ್ಲೈಯಿಂಗ್ ಮೋಡಮ್ ಹೆಂಗೆ ಹೇಳೋದಂದ್ರೆ ನೋಡಿದ್ರೆ ಇಟ್ಗೆ ಓಕೆ ಇದು ನಮಗೆ ಇಷ್ಟ ಆಗ್ತಾ ಇದೆ ಅನ್ನೋ ಪ್ಯಾಟರ್ನ್. ಇದು ನೋಡಿದ್ರೆ ಓಕೆ ಟಾಪ್ ಮಾಸ್ ರೆಂಡು ಆ ಶೇಪಲ್ಲಿ ಆಡೋ ಲಕ್ಷಣಗಳಿದೆ ಅನ್ನೋ ಒಂದು. ಇವಾಗ ಜಿಮ್ಮರ್ ನೋಡಿದ ತಕ್ಷಣ ಒಳ್ಳೆ ಜಿಮ್ಮರ್ ಅನ್ಸಿರಲ್ಲ, ಆ ಥರ ಫಾರ್ಮ್ಯಾಟ್ ನಮ್ಗೆ ನೋಡ್ಬಿಟ್ಟು ಮೇನ್ ಆಗಿ ನಮ್ಮ ಹತ್ರ ಇರೋದ್ರಲ್ಲಿ ಆ ಪ್ಯಾಟರ್ನ್ ಅಲ್ಲಿ ಪ್ಲಸ್ ಮೈನಸ್ ನೋಡ್ಕೊಂಡು ಜೊತೆ ಮಾಡೋದು. ನೋಡಿ ಇದು ನೋಡಿ ಸ್ವಲ್ಪ ಶಾರ್ಟ್ ಆಯ್ತು, ಅದು ಸ್ವಲ್ಪ ಲೆಂತು. ಸೊ ಆ ಪ್ಯಾಟರ್ನ್ ಇದೆ. ಮತ್ತೆ ಹೆಡ್ ಶೇಪು ಅದಕ್ಕೆ ಆಪೋಸಿಟ್ ಆಗಿ ಹೆಡ್ ಶೇಪು ಅದ್ರ ಒಂದು ಇದು ಅಂತಂದ್ರೆ ಸೊ ಗಾಳಿಗೆ ಹೋದ ಥರ ಇದು ನೋಡಿ. ಇದು ಗಾಳಿ ಮಳೆಗೆಲ್ಲ ಒಳ್ಳೆ ಇದು ಆ ಪ್ಯಾಟರ್ನ್ ಇಟ್ ಫೇಸು. ಸೊ ಅವೆಲ್ಲ ಚೆನ್ನಾಗಿರ್ತವೆ. ನೀವು ಯಾವುದೇ ನಮ್ಮ ಹತ್ರ ಜೊತೆ ನೋಡಿದ್ರು ಹಂಗಿರ್ತವೆ ಸರ್. ಪ್ಲಸ್ ಅಂಡ್ ಮೈನಸ್ ಅಲ್ಲೇ ಇರ್ತವೆ. ಸೊ ಮೇನ್ಲಿ ಬಂದು ಬ್ಲಡ್ ಲೈನ್ 101% ಬ್ಲಡ್ ಲೈನ್. ಬ್ಲಡ್ ಲೈನ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಸರ್. ಓಕೆ ಸರ್ ಈ ಗಂಡು ಬಂದ್ಬಿಟ್ಟು ನಮ್ಮ ಪೈಪ್ ಲೈನ್ ಬಾಬಣ್ಣವ್ರದ್ದು. ಇದು ಇದು HMT ಸರ್, ಒರಿಜಿನಲ್ HMT. ಇದು ನಮಗೆ ಭಾರಿ ಆತ್ಮೀಯರು ಬಾಬಣ್ಣ. ಸೊ ಇದು ಬಂದ್ಬಿ ಜೊತೆ ಸರ್. ಇದರಲ್ಲೂ ಒಂದು 8-9 ಗಂಟೆ ಸೂಪರ್ ಟೈಮು. ಈ ವರ್ಷನೇ ಆಡಿದೆ. ಇದು 9 ಮುಕ್ಕಾಲು ಆಡಿದೆ. ಸೊ ಸೀಲ್ ಬಿಡೋಕ್ಕಾಗಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ಸರ್. ಇದು ಭಾರಿ ಇಷ್ಟ ನಮ್ಮ ಬಾಬಣ್ಣವ್ರದ್ದು ರಿಂಗು ಹಂಗೆ ಇದೆ. ಸೊ ಅವರೇ ಕೊಟ್ಟಿರೋದು. ಅವರು ನಮ್ಮ ಮನೇಲಿ ಎತ್ಕೊಂಡು ಹೋಗೋರು, ಅವ್ರ ಮನೆ ನಾವು ಎತ್ಕೊಂಡು ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಹೇಳ್ಬೇಕು ಫ್ರೆಂಡ್ಸ್, ನಾನು ಬಾಬಣ್ಣವ್ರದ್ದು ವಿಡಿಯೋ ಮಾಡಿದಾಗ ಕೇಳಿದ್ರು ಸುಮಾರು ಜನ ಅವರು ಅಕ್ಕಿಗಳು ಕೊಡ್ತಾರಾ ಅಂತ. ಕೊಡ್ತಾರೆ, ನೀವು ಫೋನ್ ಮಾಡಿ ಕೇಳಿ ವಿಚಾರಿಸಿ ಅಂತ ಹೇಳಿದೆ. ಸೊ ಹಿಂಗೆ ಒಂದು 4-5 ಜನ ಯಂಗ್ಸ್ಟರ್ಸ್ಗಳು ಅಕ್ಕಿಗಳನ್ನ ತಗೊಂಡೋಗಿದ್ದಾರೆ. ಬಾಬಣ್ಣ ಮೋಸ ಇಲ್ದಂಗೆನೆ 6-8 ಅವರ್ ಆಡೋ ಅಕ್ಕಿನೇ ಕೊಟ್ಟಿದ್ದಾರೆ. ಇದೊಂದು ಸತ್ಯ ಹೇಳ್ಬೇಕು. ಆಕ್ಚುಲಿ ಸೂಪರು. ನಮ್ಮ ಬಾಬಣ್ಣವರು ಬೆಲೆಗೆ ಕೊಟ್ಟಿದ್ರು, ಬಟ್ 6-8 ಅವರ್ ಸರ್ ಅಕ್ಕಿ ಆಡುತ್ತೆ, ನಮ್ಗೆ ಮೋಸ ಇಲ್ಲ ಸರ್, ಒಳ್ಳೆ ಅಕ್ಕಿನ ಕೊಟ್ಟಿದ್ದಾರೆ ಅಂತ ಸುಮಾರು ಜನ ನನ್ನ ವ್ಯೂವರ್ಸು ಹೇಳಿದ್ದಾರೆ. ನಾವೆಲ್ಲ ತುಂಬ ಆತ್ಮೀಯರು ಸರ್. ನಮ್ಮದು ಯಾವ್ದು ಬೇಕು ಎತ್ಕೊಂಡು ಬರೋದು, ಇಲ್ಲಿಂದ ಎತ್ಕೊಂಡು ಹೋಗೋರು ಭಾರಿ ಆತ್ಮೀಯರಾಗಿದ್ರು ನಮ್ಮ ಬಾಬಣ್ಣವರು.
ಸರ್ ಇದೊಂದು ವಿಂಗ್ಸ್ ಪ್ಯಾಟರ್ನ್. HMT ಸ್ಪೆಷಾಲಿಟಿಗಳು ಗೊತ್ತಿರುತ್ತೆ ನಿಮ್ಗೆ, ಆಡೋದು ಲೈಕ್ ಯಾವ ತರ ಉಡಾನು. ಎಷ್ಟೋ ಜನಕ್ಕೆ ಈಗ ಬಾಬಣ್ಣನೇ ಹೇಳ್ಬಿಟ್ಟಿದ್ದಾರೆ. ಸರ್ ಇದು ಅವ್ರದ್ದೇ ಅಲ್ಲ? ಇಲ್ಲ ಸರ್, ಇದಕ್ಕೆ ನೀವು ಇದು ಕೊಲ್ಮಿಗಳು ಮಾಡಿರೋದು. ಕುಲ್ಮಿ ಮಾಡಿದ್ರೆ ಕೊಲ್ಮಿ ಮಾಡಿದ್ದು ಬಂದ್ಬಿಟ್ಟಿರೋ ಜೊತೆ ಸರ್. ಇದೊಂದು ತುಂಬ ಚೆನ್ನಾಗಿ ಒಂದು ಮಕ್ಕಳು ಮೊಮ್ಮಕ್ಕಳು ಕೂಡ ಆಡ್ತಾ ಇದೆ ಸರ್. ಸರ್ ಇದು ನಮ್ಮ ಬಾಬಣ್ಣವ್ರ ಮನೇಲಿ ಟೂರ್ನಮೆಂಟ್ಗೆ ಆಡಿತ್ತು ಹೆಣ್ಣು. ಸೊ ನನ್ನ ಮಗ ಕೇಳ್ದ ಅಂತ ಅಂದ್ಬಿಟ್ಟು ಒಂದೇ ಒಂದು ಮಾತು ಏನು ಹೇಳದೆ ಹಂಗೆ ಎತ್ಕೊಟ್ರು ಸರ್. 8 ಅವರ್ 47 ನಿಮಿಷ ಆಡಿತ್ತು. ಹಂಗೆ ಎತ್ಕೊಟ್ರು ಸರ್. ಇದು ಅದ ವಿಶ್ವಾಸ ನಮಗೆ ಬಾಬಣ್ಣ ಕಟ್ರೆ. ಸೊ ಇದೊಂದು 10 ಅವರ್ ಚಿಲ್ಲರೆ ಆಡಿತ್ತಿದ್ದು. ಸೊ ಅಂದ್ಬಿಟ್ಟು ಇದು ತೊಗೊಂಬಂದು ಜೊತೆ ಮಾಡಿದ್ರಿ ಸರ್. 6ರಿಂದ 7 ಗಂಟೆ ಒಳ್ಳೆ ಬಾಜಿ ಒಳ್ಳೆ ಆಟ ಆಡ್ತದೆ ಸರ್. ಸೊ ನೀವು ಇಲ್ಲೆಲ್ಲ ತಾರಾಗಳು ಬಿಡ್ತೀರಾ ಸರ್? ಹೆಂಗೆ ಬಿಡ್ತೀರಿ ಸರ್? ಇಲ್ಲಿ ಒಂದು 6 ಗಂಟೆ 7 ಗಂಟೆ ಒಳ್ಳೆ ಆಟ ಆಡಿದ್ರೆ ನಿಮ್ಗೆ ಇಲ್ಲೇ ಶಿಖರಗಳು ಕಾಟ ಹೆವಿ ಇದೆ ಸರ್. ಹಿಡ್ಕೊಂಡು ನಮ್ಮ ರೇಖದಾರಗಳು ಅದು ಎಷ್ಟು ಸರ್, ನಮ್ಮ ರೇಖದಾರಗಳು ಏನಾಗುತ್ತೆ ಅಂದ್ರೆ ಒಂದು 3 ಗಂಟೆ ಆದರೆ ರೆಕ್ಕೆ ಓಪನ್ ಮಾಡಿ ನಿಂತ್ಕೊಂಡ್ಬಿಡ್ತವೆ. ಎಷ್ಟು ಬೈರಿಗಳು ಈಸಿಗೆ ಹೊಡ್ಕೊಂಡು ಹೋಗ್ಬಿಡ್ತಾವೆ. ಈಗ ನೋಡಿದ್ರೆ ಆಕಾಶ ಮೇಲೆ 3-4 ಇರ್ತವೆ. ಲಾಲ್ಬಾಗ್ ಪಕ್ಕದಲ್ಲಿ ಇರೋದ್ರಿಂದ ಹೆವಿ ಕಷ್ಟ ಸರ್ ನಮ್ಗಿಲ್ಲಿ. ಸರ್ ಈಗ ಮುಂದೆ ಚೀನಿ ಬಿಟ್ಟಿದ್ದೀರಾ? ಹಾಂ ಸರ್. ಅದ್ರ ಬಗ್ಗೆ ಹೇಳಿ ಸರ್. ಸರ್ ಇದೆಲ್ಲ ನಮ್ಮದು ಇದು ಹಳೆ ಚೀನಿ ಲೈನು. ಇದೆಲ್ಲ ನಮ್ದು ಹಳೆ ಚೀನಿ ಲೈನು ಸರ್. ಇವೆಲ್ಲ ಸರ್ ಇದು 9 ಇದು ದೊಡ್ಡ ಜೊತೆ ಇದು ರಾಮವ್ರ ಮನೇಲಿ ಇದೆ ಇದು. ಹಾಂ ಸರ್. ಇದ್ರಪ್ಪ ಒಂದೇ ವರ್ಷ ಸೀಲ್ಗೆ 6 ಅವರ್, ಮಗಳು 10 ಅವರ್ 20 ನಿಮಿಷ, ಮೊಮ್ಮಗ 12 ಅವರ್ 20 ನಿಮಿಷ. ನಾ ಹೇಳ್ತಾರ ಸೀಲ್ಗೆ ಸರ್, ಸೀಲ್ಗೆ ಬ್ಲಡ್ ಲೈನ್ ಸರ್. ಇದು 9 ಅವರ್ ಚಿಲ್ಲರೆ ಆಡಿದೆ ಸರ್. ಇವನು ಈ ಬರೋ ವರ್ಷಕ್ಕೆ ತುಂಬಾ ಲಾಂಗ್ ಆಡೋನು. ಈ ಸಲ ಉಡನ್ಗಲ್ಲ ಒಳ್ಳೊಳ್ಳೆ ಟೈಮ್ ಆಡೋನು. ಬಿಟ್ಟು ಕೈಯಿಂದ ಎತ್ತಿಸಾಕ್ರೆ ಸಾಯಂಕಾಲ ಕುತ್ಕೊಳ್ಳೋದು ಅವನು. ಸೊ 1ನೇ ವರ್ಷ 2ನೇ ವರ್ಷಕ್ಕೆ ನೋಡೋಣ ಅಂತ ಇಟ್ಟಿದ್ದೀರಿ ಸರ್. ಇವನು ಎಲ್ಲರಿಗೂ ಗೊತ್ತು ಚೀನಿ ಬಿಟ್ಬಿಟ್ರೆ ಅಯ್ಯೋ ಸಾಯಂಕಾಲ ಅಂತ. ಸರ್ ತೋರಿಸಿ ಸರ್. ತುಂಬ ಒಳ್ಳೆ ಬಾಜಿ, ತುಂಬ ಒಳ್ಳೆ ಆಟ ಸರ್. ಸೂಪರ್. ಇವನು ಅವ್ರ ಅಪ್ಪ ಸರ್. ಇವನು ಇದ್ರಪ್ಪ ಅವರು ರಾಮವ್ರ ಮನೇಲಿದೆ. 4-5 ಪಟ್ಟ ಇಲ್ಲಿ ಬೇರೆ ಬಿಟ್ಟಿದ್ದಾರೆ ಸರ್. ನಮ್ಮನೆಲ್ಲೇ 2 ಆಡಿದ್ದಾನೆ. ಇವನು ಮೊದಲನೇ ಮಗ ಸರ್. ಇವನು 9 ಅವರ್ ಚಿಲ್ಲರೆ. ಇವನು ಎಲ್ಲ ಸೀಲ್ಗೆ ಆಡಿರೋವೆ. ಹಾಂ ಸರ್. ಸರ್ ಇವನು ಸೀಲ್ಗೆ ಬಿಟ್ಟಿಲ್ಲ. ಇವನು ಉಡನ್ಗೆ ಚಾನ್ಸ್ ಸಿಗ್ಲಿಲ್ಲ ಅವನಿಗೆ. ಇದು ನಮ್ಮ ತಾಮ್ರ ಆಡ್ತಲ್ಲ ಸರ್, ಅವನು ತಮ್ಮ. ಇವನು ತಾಯಿ ಒಂದು, ತಂದೆಗಳು ಬೇರೆ ಮಾಡಿಸಿದ್ರು. ನೋಡ್ತಾ ಇರ್ಬೋದು. ಬೇರೆ ಇನ್ಯಾವ್ದು ತೋರಿಸ್ಬೇಕು? ಇವನು ಸಬ್ಜಾ ಒಳ್ಳೆ ಟೈಮ್ ಆಡೋನು. ಅವನು ಟೂರ್ನಮೆಂಟ್ ಬಿಟ್ಟಿರುತ್ತೆ ಈ ವರ್ಷ. ಇವನ್ ಸಬ್ಜಾಗಳು ಸರ್ ಇವೆಲ್ಲ. ಇವೆಲ್ಲ ಆಡಿರೋದು ಸರ್. ಸರ್ ಈ ಸಬ್ಜಾ ಬಗ್ಗೆ ಹೇಳಿ ಸರ್. ಅದು ಅಣ್ಣ ತಂದಿದೆ ಸರ್. ಇದ್ರ ಬಂದ್ಬಿಟ್ಟು ಇದು ನಮ್ದು ಆಡ್ತಲ್ಲ, ಅದ್ರ ಮೊಮ್ಮಗಳು ಹುಟ್ಟಿರೋದು ಸರ್. ಅದು ಸೀಲ್ ಗಾಡಿದು, ಅದು ಸೀಲ್ ಗಾಡಿ ಇರೋದು. ಇವನು ಸೀಲ್ ಗಾಡಿ ಇರೋದು. ಸೀಲ್ ಗಾಡಿ ಇದ್ರ ಅವನು ತುಂಬ ಚೆನ್ನಾಗಿ ಆಡಿದ್ದಾನೆ ಸರ್. ಎಷ್ಟಕ್ಕೆ ಬಿಡೋಕ್ಕಾಗತ್ತೆ ಸರ್. ಯಾವುದು ಫಸ್ಟ್ ಟೈಮ್ ಬರ್ತಾವೋ ಅವುಗಳನ್ನ ಇವೆಲ್ಲ 6 ಗಂಟೆ 7 ಗಂಟೆ ಪಕ್ಕ ಆಡ್ತಾರೆ. ಅದು ಬಿಟ್ಟು ಎಲ್ಲ ಸಬ್ಜೆಕ್ಟ್ ಬಿಟ್ಬಿಟ್ಟು ಎಲ್ಲ ಒಂದು ಲೈನ್ ನೋಡ್ಬಿಡ್ಲಿಲ್ಲ. ಸೊ ಇವೆಲ್ಲ ನಿಮ್ಮ ಸಬ್ಜಾ ಲೈನ್ಗಳು ಸರ್. ಇವೆಲ್ಲ ಮೋಟ್ಕಣ್ಣಹಳ್ಳಿಗಳು. ದೊಡ್ಡ ಸಬ್ಜಾ ಇದೆ ನೋಡಲ್ಲಿ ದೊಡ್ಡ. ಇವೆಲ್ಲ ಮೋಟ್ಕಣ್ಣಹಳ್ಳಿಗಳು ಸಬ್ಜಾಗಳು ಫುಟ್ ಮಾಡಿರೋದು ಸರ್. ಮೋಟ್ಕಣ್ಣಹಳ್ಳಿ ತಾಮ್ರಲ್ ಅಲ್ಲ? ಅಲ್ಲ ಸರ್. ಮೋಟ್ಕಣ್ಣಹಳ್ಳಿ ರೇಖದಾರ್ಗಳಿಗೆ ಗಂಡು ಇಟ್ಕೊ. ಮೋಟ್ಕಣ್ಣಹಳ್ಳಿ ಅಲ್ಲಿ ಐತೆ ನೋಡು ಅಣ್ಣ. ಇದು ದೊಡ್ಡ ಗಂಡು ಸರ್. ಇದು ಮೋಟ್ಕಣ್ಣಹಳ್ಳಿ ಇವೆಲ್ಲ. ಇದು ನಮ್ಮ ಫ್ರೆಂಡು ಅರುಣ್ ಅಂತ ಇದ್ರು. ಒಂದು ದೊಡ್ಡ ಹೆಣ್ಣು ಕೊಟ್ಟರು ಅವರು. ವೆಂಕಟೇಶ್ವರ ಮೇಲೆ ಮಾಡಿಸಿದ್ದು ಹೆಣ್ಣು. ಅದರಲ್ಲಿ ಇವಾಗಲೆಲ್ಲ ಮಾಡಿಸಿದ್ದು ಎಲ್ಲ ಆಡ್ತಾವೆ ಸರ್. ಇದರಲ್ಲಿ ಇದೆಲ್ಲ ಆಡಿಸಿರೋದು. ಇದು ದೊಡ್ಡ ಗಂಡು. ಇವೆಲ್ಲ ಮಕ್ಕಳು. ಇದು ವೆಂಕಟೇಶನವ್ರ ಮನೆ ದೊಡ್ಡ ರೇಖದಾರ್ ಗಂಡು. ಒಂದು ರೋಷನ್ ಹೆಣ್ಣಿಗೆ ಮಾಡಿಸಿದ್ದು.
ಆಮೇಲೆ ನಮ್ಮ ಕನಕನಪಾಳ್ಯಲ್ಲಿ ಶಿವ ಒಬ್ರು ಆ ಸಬ್ಜಾಗಳನ್ನೆಲ್ಲ ಪೂಟ್ ಮಾಡಿರೋ ಸರ್. ಒಟ್ಟು ಇದು ಛೋಟಾ ಸಾಹೇಬ್ ಅಂತ ಇದ್ರು, ಅವ್ರದ್ದು ಲೈನ್ಗಳು ಸರ್. ಇದು ಅವ್ರದ್ದು ಹಳೇದು ಒಳ್ಳೆಗಾಲದಲ್ಲಿ ಆ ಲೈನ್ಗಳು. ವೆಂಕಟೇಶ್ವರ ಇದ್ರು, ವೆಂಕಟೇಶ್ವರ ಹತ್ರ ದೊಡ್ಡ ಹೆಣ್ಣು ತೊಗೊಂಬಂದು ಮಾಡಿಸಿರೋ ಸರ್ ಇವೆಲ್ಲ. ಇದೆ ಮೂಲ ಮೋಟ್ಕಣ್ಣಳ್ಳಿ ಅದು. ಇದಾ ಸರ್? ಹಾಂ, ಇದಕ್ಕೆ ರೋಷನ್ಗಳು ಪುಟ್ ಮಾಡಿ ಹುಟ್ಟಿರೋ ಸರ್ ಇವೆಲ್ಲ. ಇದೇ ಮೇನ್ ಮೂಲ ಅಲ್ಲ? ಹಾಂ, ಮೂಲ. ಅದಕ್ಕೂ ಸಬ್ಜಾ ಹಣ್ಣು ಅದಕ್ಕೆ ಮಾಡಿಸಿರೋದು ಸರ್. ಅವೆಲ್ಲ ಒರಿಜಿನಲ್ ರಾಕ್ಷಸಿಗಳು ಅಂತಾರೆ, ಅಂದರೆ ಅವರು ಮಾಡ್ಕೊಂಡು ಆ ಕಾಲದ ಅಕ್ಕಿಗಳಿದೆಲ್ಲ. ಇದೆಲ್ಲ ಆಡಿಸಿರೋದೆ ಸರ್, ಯಾವುದು ಹಂಗೆ ರೆಕ್ಕೆ ಹೊಡೆದು ಮಾಡಿಲ್ಲ. ಸೊ ನೀವು ಬಿಟ್ಬಿಟ್ಟೆ ನೋಡ್ಬಿಟ್ಟು ರೆಕ್ಕೆ ಹೊಡೆಯೋದು. ಎಷ್ಟು ಅಕ್ಕಿದೆ ಸರ್? ಹೆಚ್ಚು ಕಮ್ಮಿ ನಮ್ಮ ಹತ್ರ 200-300 ಅಕ್ಕಿ ಇದೆ. ಎಲ್ಲ ರೆಕ್ಕೆ ಹೊಡೆದಿಕೊಂಡು ಎಷ್ಟು ಆಡ್ತಾ ವರ್ಷಕ್ಕೆ 1-2 ಪಟ ಮಾಡ್ತೀರಿ. ಮಾಡ್ತಾ ಎಷ್ಟು ಅಕ್ಕಿ ಮಾಯ ಹೋಗ್ಬಿಟ್ಟವೆ. ಏನು ಎಷ್ಟು ಮಾಡೋದು ಸರ್? ಸೊ ಇದೇ ಮೂಲ ಅಲ್ವಾ ಸರ್? ಹಾಂ, ಮೂಲ ಸರ್. ಮೊಟ್ಕಣ್ಣಳ್ಳಿ ಅಂತ ಇದನ್ನೇ. ಇದಕ್ಕೆ ಯಾವ ಬಣ್ಣ ಟಚ್ ಮಾಡಿರೋ ಸರ್? ಇದಕ್ಕೆ ರೋಷನ್ ಟಚ್ ಮಾಡಿ. ರೋಷನ್ ಟಚ್ ಮಾಡಿರೋದು ಸಬ್ಜಾಗಳು ಬಂದವೆ ಅವೆಲ್ಲ ನೋಡಿ, ಆಡಿರೋ ಎಲ್ಲ ನೋಡ್ತಾ ಇದ್ರೆ ಸ್ನೇಹಿತರೆ, ಒಳ್ಳೊಳ್ಳೆ ಕಲೆಕ್ಷನ್. ಅದೇ ತೊಳಗ್ಬಿಡು, ಒಳ್ಳೊಳ್ಳೆ ಜಾಸ್ತಿ ಲೈನೇಜ್ಗಳು ಅದೇ ನೋಡಿ ಬಡ್ಸ್ಗಳು ಈ ತರ ಇರುತ್ತೆ. ಎಲ್ಲ ಆಡಿರೋದೆ, ಯಾವ್ದು ಹಂಗೆ ರೆಕ್ಕೆ ಹೊಡ್ ಮಡಗಿರೋದು ಯಾವುದೂ ಇಲ್ಲ ಸರ್. ಈಗ ಬಿಟ್ಟಿದ್ದೀರಾ ಈ ಅಕ್ಕಿಗಳು ಲೈನೇಜ್? ಹಾಂ ಸರ್, ಇವೆಲ್ಲ ಇದು ಸೌಂದರ್ಯ ಲೈನ್. ಅರಣ್ಯನ ವಾಯ್ಸ್ ಜಪ. ಇದೆಲ್ಲ ಸೌಂದರ್ಯ, ಇದೆಲ್ಲ ಸೌಂದರ್ಯ ಲೈನ್ ಸರ್. ಇದು ಎಲ್ಲ ಪಿಳಾಂಕಗಳಲ್ಲಿ ಕೂಟಾಗಿರೋದು. ಇದು ನಮ್ಮ ಗುಲ್ದಾರ್ ಒಂದು ರೇಗ್ದಾರ್ ನೋಡ್ತಾನಲ್ಲ ಸರ್, ಅದು. ಇದ್ರ ಮಗ ಒಂದು 9 ಅವರ್ 10 ಅವರ್ ಒಂದು ಸುಮಾರು ಕಡೆ ಆಡಿದೆ ಸರ್. ಇದರಲ್ಲಿ ಹೊರಗಡೆ ಎಲ್ಲ ಕೊಟ್ಟು ಬಿಡಿಸಿದಿಲ್ಲ ಸರ್? ಹೊರಗಡೆ ಸೌಂದರ್ಯ ಅಂದಿದ ತಕ್ಷಣ ನಮ್ಗೆ ನೋಡ್ರಿ ಈ ಪ್ಯಾಟ್ರನ್ ನೆನಪಾಗುತ್ತೆ. ಅದೊಂದು ಸ್ವಲ್ಪ ಇಟ್ಕೊಂಡು ತೋರಿಸಿ ಸರ್. ಈ ಬಣ್ಣ ಇದ್ರೆ ಸಾಕು ಎಲ್ಲ ಸೌಂದರ್ಯ ಅಂತಾರೆ ಸರ್. ಆಕಾಶದಲ್ಲಿ ಬಿಟ್ಟು ನೋಡಲ್ಲ. ಸೂಪರ್ ಸರ್. ಇದ್ರ ಮಗ ಒಂದು ನಮ್ಮನೇಲಿ ಕತ್ಲಾಗೋಯ್ತು ಸರ್. ಒಳ್ಳೆ ಟೈಮ್ ಆಡೋದು, ಕತ್ಲಾಗೋಯ್ತು ಸರ್. ಕೊಡಿ ಸರ್. ಇದು ವೆಂಕಟೇಶ್ವರ ಮನೇಲಿ ಇವರಪ್ಪ 12 ಅವರ್ 20 ನಿಮಿಷ ಒಂದು 20-22 ಸೀಲ್ ಗಾಡಿದೆ ಸರ್. ಇದು ಇದ್ರಪ್ಪ. ಇದ್ರ ಮಗ ತುಂಬ ಒಳ್ಳೆ ಟೈಮ್ ಮಾಡುತ್ತೆ ಸರ್. ನಮ್ಮ ಹತ್ರನ ತುಂಬ ಚೆನ್ನಾಗಿ ಒಳ್ಳೆ ಟೈಮ್ ಬಂದಿತ್ತು. ಕುತ್ಕೊಂಡಿಲ್ಲ, ಕತ್ಲಾಗೊಟ್ಟೈತೆ ಸರ್. ಸರ್ ಇದು ದೊಡ್ಡ ಗಂಡಿದು. ಇದು ಗುಲ್ದಾರ್ಗಳಲ್ಲಿ ಬಂದಿರುತ್ತೆ ಸರ್. ಇದು ಟೈಸನ್ ಲೈನ್ ಒರಿಜಿನಲ್. ಇದು ನಮ್ಮ SR ಅಣ್ಣ ಅಂತ ಒಬ್ರು ತೀರ್ಕೊಂಡ್ರು, ಅವ್ರು ಮಾಡಿಸಿದ್ದು ಸರ್. ಇದು ಅದು ಸರ್ ಅದ್ರ ಮಗ. ಇದ್ರ ಮಗ 10 ಅವರ್ ಒಂದು 3 ವರ್ಷದಿಂದ ಆಡ್ತಾ ಇದೆ. ಇದು ಅನ್ಫಿನಿಶು ಸರ್. ಕುತ್ಕೊಳ್ಳೋದೆಲ್ಲ ನೀವು ಎಷ್ಟೊತ್ತು ಕೇಳ್ತೀರಾ ಕಾಣಿಸುತ್ತೆ, ಆಮೇಲೆ ಕುತ್ಕೊ ಕತ್ಲಾಗ್ಬಿಡುತ್ತೆ ಸರ್. ಅದು ಇವೆಲ್ಲ ಒಂದೇ ಲೈನ್ಗಳು. ಸೊ ಇದೆಲ್ಲ ಒಂದೇ ಲೈನ್? ಹಾಂ ಸರ್. ಗುಲ್ದಾರ್ಗಳೆಲ್ಲ ಇದೆಲ್ಲ ಇವೆಲ್ಲ ಒಂದು ಮೂಲ ಸರ್ ಗುಲ್ದಾರ್ಗಳಿಗೆ. ಅವ್ರಿಗಾಗಿದೆ ಸುಮಾರು ಒಂದು 18 ವರ್ಷ ಮೇಲೆ ಆಗಿರ್ಬೇಕು ಸರ್. ಇವೆಲ್ಲ ಗುಲ್ದಾರ್ಗೂ ಧೂಮಾಗಿ ಬಂದಿರೋದು ಸರ್. ಇದು ಪಟ್ಟಗಳಾಡ್ತಾವೆ ಸರ್. ಇದು ಒಳ್ಳೆ ಬ್ಲಡ್ ಲೈನು. ಮಗ ಸೀಲ್ಗೆ ಸರ್ ಬಿಟ್ಟಿರೋ 3 ವರ್ಷದಿಂದ. ಸೀಲ್ಗೆ 10 ಅವರ್ 9 ಅವರ್ 8 ಅವರ್. ಅದು ಆಲ್ರೆಡಿ ಎಲ್ಲ ವಿಡಿಯೋಗಳನ್ನ ನೋಡಿದ್ರಿ. ಈಗ ಪ್ರೆಸೆಂಟ್ ಯಾವ ಅಕ್ಕಿಗಳನ್ನ ಬಿಟ್ರಿ ಅಂತ ನೋಡಿದ್ರಿ. ಹಾಗೆ ನಮ್ಮ ಮಧು ಅಣ್ಣವ್ರು ಬಂದಿದ್ದಾರೆ. ಸೊ ಈಗ ತುಂಬಾ ಹೆಸರಲ್ಲಿ ಈಗ ಮೊನ್ನೆ ಒಂದು ರೀಸೆಂಟ್ ಆಗಿಂದಾನು ಹೊಸ ಬೆಳಕು ಸ್ಟಾರ್ಟ್ ಆದಾಗಿಂದ ಅಣ್ಣನೇ ತುಂಬಾ ಫೇಮಸ್ ಇರೋದು. ಯಾಕೆ ಅಂದ್ರೆ ಆ ಕಾನ್ಸೆಪ್ಟ್ ಬಂದು ಎಲ್ಲ ಶೋಕ್ದಾರ್ಗಳು ತುಂಬಾ ಇಷ್ಟ ಆಗಿದೆ. ಅದನ್ನ ನೆನ್ಸ್ಕೊಂತ ಅಣ್ಣ ನಮ್ಮ ಸತೀಶ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ಸತೀಶ್ ಸರ್ ಬಂದು ನಮ್ಮಣ್ಣ
ನಮ್ಮ ಕಸಿನ್ ಆಗ್ತಾರೆ, ಫ್ಯಾಮಿಲಿ ರಿಲೇಟಿವ್. ಮತ್ತೆ ನಾವೆಲ್ಲ ಸ್ವಲ್ಪ ಎಲ್ಲೋ ಒಂದ್ ಜಾಗದಲ್ಲಿ ಫ್ರೀ ಇರ್ತೀವಿ. ಅವರು ಮೈಕೋ ಎಂಪ್ಲಾಯಿ, ಇಲ್ಲಿಂದ ಬಿಡದಿಗೆ ಹೋಗ್ಬೇಕು, ಮತ್ತೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅದ್ರಲ್ಲೂ ಅಕ್ಕಿ ಬಿಡ್ತಾ ಇದ್ದಾರೆ. ನಾವು ಎಲ್ಲರೂ ಹೇಳ್ತೀವಿ ಶೋಕಲ್ಲಿ ಯಾರ್ಯಾರು ಇದ್ದಾರೆ ಇವತ್ತು ಅಂತ. ಒಂದು ಎಂಪ್ಲಾಯ್ ಮೈಕ್ರೋ ಎಂಪ್ಲಾಯ್ ಎಷ್ಟು ಬಿಸಿ ಇರ್ತಾರೆ ಅಂದ್ರೆ ಅವ್ರಿಗೆ ನಿದ್ದೆ ಮಾಡಕ್ಕೆ ಟೈಮ್ ಇರಲ್ಲ, ಮತ್ತೆ ರೆಸ್ಟ್ ಇರಲ್ಲ. ಅದ್ರಲ್ಲೂ ಅಕ್ಕಿ ಶೋಕು ನಾನ್ ಸ್ಟಾಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಚಿಕ್ಕ ವಯಸ್ಸಿಂದ ಅಕ್ಕಿ ನೋಡಿದೀವಿ ಇವ್ರ ಮನೇಲಿ. ಕೆಳಗಡೆ ಆ ಜಾಕ್ ಲೈನ್ ನೋಡಕ್ಕೆ ಬರ್ತಾ ಇದ್ವಿ. ರಾಮು ಅವ್ರದ್ದು ಮೇನ್ ಫೇವ್ರೆಟ್ ಲೈನ್ಸ್ ಎಲ್ಲ ಇವ್ರ ಮನೇಲೆ ಇದ್ದಿದ್ದು. ನಮ್ಮ ನಾಗರಾಜಣ್ಣ ಅವ್ರದ್ದು ಆನೆಕಲ್ ಲೈನ್ಸ್ ಎಲ್ಲ ಇವ್ರ ಮನೇಲೆ ಇದ್ದಿದ್ದು. ನಾನು ಅವತ್ತಿಂದನೂ ಇವ್ರ ಹತ್ರ ಅದ್ ನೋಡಕ್ಕೆ ಬರ್ತಾ ಇದೆ. ಮತ್ತೆ ನಮಗೂ ಸುಮಾರು ಸಲ ಅಕ್ಕಿ ಕೊಟ್ಟಿದ್ದಾರೆ ಸತೀಶ್. ನಮ್ಗೆ ದೊಡ್ಡ ಹೆಣ್ಣುಗಳೆಲ್ಲ ತಗೊಂಡೋಗಿ ತಿರಾವಲ ಹೆಣ್ಣುಗಳೆಲ್ಲ ಎಲ್ಲ ಕೊಟ್ಟಿದ್ದಾರೆ, ಇಲ್ಲ ಅಂದಿಲ್ಲ. ಮತ್ತೆ ವರ್ಷ ಒಳ್ಳೆ ಅಕ್ಕಿ ಬಿಡ್ತಾ ಇದ್ದಾರೆ, ನಮ್ಗೆ ಒಳ್ಳೆ ಅಕ್ಕಿ ಬಿಡ್ತಾರೆ. ನಮಗೂ ಸಂತೋಷ. ನಾವು ಅವ್ರಿಗೇನು ಅಕ್ಕಿ ಕೊಡಕ್ ಆಗಿಲ್ಲ, ನಾವು ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ಏನ್ ಹೇಳೋದು, ಒಳ್ಳೆ ಲೀಡ್ರು. ನೆಕ್ಸ್ಟ್ ನಮ್ಗೆ ಲೀಡರ್ ಆಗೋದು. ನಮ್ಮ ಜನಾಂಗದಲ್ಲಿ ಟಾಪ್ ಮೋಸ್ಟ್ ಫ್ರಂಟ್ ಲೈನ್ ಲೀಡರ್ ಅಂದ್ರಲ್ಲ, ಹಂಗೆ ಫ್ರಂಟ್ ಲೈನ್. ನಮ್ಮ ಸಮಸ್ಯೆ ಏನೋ ಸಮಸ್ಯೆ ಬಂದ್ರೆ ಮಧು ಹಿಂಗಾಗಿದೆ ಹಿಂಗ್ ನೋಡು ಅಂತಂದ್ರೆ ಅಕ್ಕಿ ವಿಚಾರ ಆಗ್ಲಿ ಏನೇ ಒಂದು ವಿಚಾರಗಳಾಗ್ಲಿ ಮುಂದೆ ಬಂದು ಆಯ್ತು ನಾನು ನೋಡ್ಕೊಳ್ತೀನಿ ಅನ್ನೋ ನುಗ್ಗೋ ಗಂಡುಗಲಿ. ಆ ತರ ನಮ್ಮ ಮಧು ಏನೇ ಒಂದಾದ್ರೂ ನಮ್ ಹಿಂದೆ ನಮ್ಮ ಮಧು ಇರ್ತಾನೆ ಅನ್ನೋ ಒಂದು ನಮ್ಗಿದು ಅಕ್ಕಿಗಳ ಮದುವೆಗೆ ಅಕ್ಕಿಗಿಂತ ಇಷ್ಟು ಅವನ್ಗೆ ಸಮಸ್ಯೆಗಳು ಕೆಲಸಗಳು ಇರ್ತವೆ. ಅದ್ರಲ್ಲೂ ಅಕ್ಕಿ ಶೋಕ್ ಮಾಡ್ತಾ ಇರೋದು ಅಷ್ಟು ಈಸಿ ಅಲ್ಲ. ಅಂದ್ರೆ ಮಧು ಅಕ್ಕಿ ಶೋಕ್ ಮಾಡ್ತಾವ್ರೆ, ಚೆನ್ನಾಗಿ ಬಿಡ್ತಾರ. ಅವ್ರೇನ್ ಹಂಗೆ ಪಟ್ ಅಂತ ಹತ್ತವ್ರ. ಬ್ಲಡ್ ಅಂತ ಬ್ಲಡ್ ನಮ್ದು ಏನು ಮಾಡಂಗಿಲ್ಲ. ಫೈಲ್ ಮಾಡಿರೋದು ಶೋಕಿ ಬ್ಲಡ್ ಅಲ್ಲಿ ಇದೆ. ಮೊದಲನೇ ವರ್ಷನೇ 10+ ಅದೇ ಹೇಳ್ತಾ ಇದ್ದು ಶೋಕಿ ಬ್ಲಡ್ ಅಲ್ಲಿ ಇದೆ. ಹಂಗೆ ಬಿಡ್ಬೇಕು, ಏನ್ ಮಾಡ್ಬೇಕು, ನಾವು ಮಾಡಿಲ್ಲ ಅಂದ್ರೆ ಅದು ಬಂದ್ಬಿಡುತ್ತೆ. ಆಯ್ತು ಸರ್, ಹಂಗೆ ಇದೊಂದು ಸಬ್ಜಾ ಒಂದು ಅಕ್ಕಿ ಬಿಟ್ಟಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ಯಾವ್ದು ಇದು ತುಂಬಾ ಒಳ್ಳೆ ಲೈನ್. ಇದು ನಮ್ಮ ವೆಂಕಟೇಶನ್ ಅವ್ರದ್ದು. ನಮ್ಮ ಮಧುವ್ರ ಮನೇಲಿ ತುಂಬಾ ಫೇವ್ರೇಟ್ ಇದು. ಅದ್ರಲ್ಲಿ ಸುಮಾರು ಮಕ್ಕಳು ಮೊಮ್ಮಕ್ಕಳೆಲ್ಲ ಆಡ್ತಾ ಇದೆ. ತುಂಬಾ ಚೆನ್ನಾಗಿ ಒಳ್ಳೆ ಲಾಂಗ್ ಟೈಮ್ ಇದು. ಇದು ಟಾಪ್ ಮೋಸ್ಟ್ ಮೇಲೆ ಏನು ಮಾತಾಡಂಗಿಲ್ಲ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಡ್ತಾ ಇದೆ ನೋಡಿ. ಹಿಂಗಿದೆ ಇದೆಲ್ಲ ಎಡನೂರುಗಳು, ಚೋಟಾ ಸಾಹೇಬ್ದು ಅವ್ರದ್ದು. ಇದೆಲ್ಲ ನೋಡೋದಿಕ್ಕೆ ಭಾರಿ ಕಷ್ಟ ಇದೆಲ್ಲ. ಈ ಬ್ಲಡ್ ಲೈನ್ ಎಲ್ಲ ಒಂದಾಡೋದೇ ಕಷ್ಟ. ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಆಡ್ಬೇಕಂತಂದ್ರೆ ಈಸಿ ಅಲ್ಲ. ಅದು ಪಟ್ಟಗಳೆಲ್ಲನೇ ಆಡ್ಬಿಡ್ತವೆ. ಅದು ಎಷ್ಟು ಕಡೆ ಪಟ್ಟ ಮದು ಒಂದು ಆಡ್ತಲ್ಲ ಇದ್ರ ಮಗ. ಇದ್ರದ್ದು ಮೊಮ್ಮಗ ಒಂದು 9 ಚಿಲ್ಲರೆ ಆಡ್ತು. ಇದ್ರ ಮಗ ಉಡನಲ್ಲಿ ಒಂದು 7-8 ಅವರ್ ಆಡಿತ್ತು. ಸಿಲಿಗ್ ಬಿಡಕ್ಕಾಗಿಲ್ಲ. ಇದ್ರ ಮಕ್ಕಳೆಲ್ಲ ಆಡ್ತಾ ಇದೆ, ಮಕ್ಕಳು. ಟಾಪ್ ಮೋಸ್ಟ್ ಒಳ್ಳೆ ಗಂಡಿದು. ಬಾಲ ಈ ಕಡೆ 4, ಆ ಕಡೆ 4 ವೈಟ್. ಹಿಂಗೆ ಇರ್ತದೆ. ಎಡನೂರು ಬೇಕು ಅಂತಾರಲ್ಲ ಆ ಥರ. ತುಂಬ ಟಾಪ್ ಮೋಸ್ಟ್ ಮೇಲು. ತುಂಬ ಇರೋದು ಮೇಲ್ಗಳು, ಈ ಥರ ಮೇಲ್ಗಳೆಲ್ಲ ತುಂಬ ಕಮ್ಮಿ ಇರೋದು. ಸರ್, ಇದು ಒರಿಜಿನಲ್ ರಾಕ್ಷಸಿಗಳು ಸರ್. ಇದೆ ಒರಿಜಿನಲ್ ರಾಕ್ಷಸಿಗಳು. ಇದು ನಮ್ಮ ವೆಂಕಟೇಶ್ ಅವ್ರದ್ದು. ಮೇಯ್ನಾಗಿ ನಮ್ಮ ಫ್ರೆಂಡ್ ಇನ್ನೊಬ್ಬ ಬಾಲು ಬರಬೇಕಾಗಿತ್ತು. ಒಂದು ಸ್ವಲ್ಪ ಹುಷಾರಿಲ್ದಿರೋ ಬರೋಕ್ಕಾಗಿಲ್ಲ. ಅವನು ನಾನೇ ಜೊತೆಲೆ ಸೇರ್ಕೊಂಡು ಅಕ್ಕಿಗಳು ಬಿಡೋದು ಸರ್. ನಾನು ಒಂದು ಶಿಫ್ಟ್ ನೋಡೋದು, ಅವನೊಂದು ಶಿಫ್ಟ್ ನೋಡ್ಕೊಳ್ತಾನೆ. ನಮ್ಮ ಹಲ್ಸೂರಲ್ಲಿ ಮಹೇಶ್ ಅಂತವ್ರೆ, ದೊಡ್ಡ ಜೊತೆಗಳು ಅವ್ರ ಹತ್ರ ಇದೆ ಸರ್. ಇದು ಅವೆಲ್ಲ ಸತ್ತೋಯ್ತದು. ಅವನ್ನೆಲ್ಲ ಆ ಮೂಮೆಂಟಲ್ಲೆಲ್ಲ ಇದನ್ನೆಲ್ಲ ಭದ್ರ ಮಾಡ್ಕೊಂಡಿರೋದು ಸರ್. ಇದು ತುಂಬ ಟಾಪ್ ಕ್ಲಾಸ್ ಆಗಿದೆ ಸರ್. ಇದರಲ್ಲಿ ಒಳ್ಳೆ ರಿಸಲ್ಟು ಹೆಣ್ಣಲ್ಲಿ. ಇದು ತುಂಬ ಅತ್ತೇಟು ಒರಿಜಿನಲ್ ಹೆಣ್ಣು ಸರ್. ಇದು ರಾಕ್ಷಸಲ್ಲಿ ಒರಿಜಿನಲ್ ಹೆಣ್ಣು ಇರೋದ್ರಲ್ಲಿ ಇವಾಗ ಸದ್ಯಕ್ಕೆ ಇದೆ ಸರ್. ಇದು ಡೈರೆಕ್ಟ್ 3ನೇ ತಲೆ. ಇದು ಗಂಡು.
ಕಪ್ ರೇಕ್ದಾರು ಚೇಂಜ್ ಆಗಿಬಿಡುತ್ತೆ ಸರ್, ತಿರ್ಗಾ ಇನ್ನು ರೇಕ್ ಆಗ್ಬಿಡ್ತಿತ್ತು. ಇನ್ನು ಇದೇನಿದ್ರು ಒಂದು 5 ವರ್ಷದ ಗಂಡು ಸರ್. ಇದಕ್ಕೆ ಜೊತೆ ಈ ಗಂಡಿಗೆ ಯಾವ್ದಾರ ಜೊತೆ ಪ್ಯಾಟ್ರನ್ ಎಲ್ಲ ಸೇಮ್ ಪ್ಯಾಟ್ರನ್ ಅಲ್ಲೇ ಮಾಡ್ಬೋದಾ, ಬಣ್ಣ ಯಾವ್ದಾರು ಮಿಕ್ಸ್ ಮಾಡೋದು? ಸರ್ ಇದಕ್ಕೆ ನೀವು ಯಾವ್ದಾದ್ರೂ ಹಾಕೊಳ್ಳಿ, ಆಲ್ಮೋಸ್ಟು ಕ್ವಾಲಿಟಿ ಅನ್ನೋದು ಅದನ್ನೇ ಸರ್. ನೀವು ಏನು ಹಾಕಿದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ರಿಸಲ್ಟ್ ಬಂದೇ ಬರ್ತದೆ. ಸೊ ಬೆಸ್ಟ್ ಸೂಟೇಬಲ್ ಬಣ್ಣ ಧೂಮ ರೇಕ್ದಾರಗಳು ನೋಡಿದ್ದೆ, ಧೂಮ ರೇಕ್ದಾರ ಧೂಮಗಳು ನಾವು ಆಲ್ಮೋಸ್ಟು ಇದಕ್ಕೆಲ್ಲ ತಾಮ್ರದ ಬೆರೆಸ್ಬಿಟ್ಟಿದ್ದೀರಿ ಸರ್. ಯಾಕಂದ್ರೆ ಅದು ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ರಾಕ್ಷಸಿ ಇರೋದ್ರಿಂದ ಸೊ ಬ್ಲಡ್ ಲೈನ್ ಬ್ಯಾಕ್ಗ್ರೌಂಡ್ ನೋಡ್ಕೊಂಡು ಜೊತೆ ಮಾಡ್ತೀವಿ. ಸ್ನೇಹಿತರೆ ನೋಡಿದ್ರಿ ನಮ್ಮ ಸತೀಶ್ ಸರ್ ಮನೇಲಿ ಅಕ್ಕಿಗಳನ್ನ ನೋಡ್ತಾ ಹೋದ್ರೆ ಒಂದ್ ದಿವಸ ಪೂರ್ತಿ ನೋಡ್ಬೋದು, ಅಷ್ಟು ಅಕ್ಕಿಗಳು ಇಟ್ಟಿದ್ದಾರೆ. ಮತ್ತೆ ಅಂತ ಕ್ವಾಲಿಟಿ ಬರ್ಡ್ಸ್ಗಳು ಬೆಂಗಳೂರಲ್ಲಿ ಒನ್ ಆಫ್ ದಿ ಫೇಮಸ್ ದಾವಣಿಲಿ ಅಂತ ಕ್ವಾಲಿಟಿ ಬರ್ಡ್ಸ್ಗಳನ್ನ ನೋಡಿದ್ದೀರಾ. ಸೊ ಯಾರೂ ಡಿಸಪಾಯಿಂಟ್ಮೆಂಟ್ ಆಗಿರಲ್ಲ, ಯಾಕಂದ್ರೆ ಒಳ್ಳೊಳ್ಳೆ ಸೂಪರ್ ಬರ್ಡ್ಸ್ಗಳು ನಮ್ಮ ಸತೀಶ್ ಸರ್. ಇವ್ರ ಟೈಮಿಂಗ್ಸ್ನ ನಾವು ಮ್ಯಾಚು ಮಾಡೋಕ್ಕಾಗಲ್ಲ ಕೆಲವೊಂದ್ಸತಿ. 10+ ಇವ್ರೇನೇ ಇದ್ರು 10 ಅವರ್ ಮೇಲೆ ಅಕ್ಕಿಗಳನ್ನ ಬಿಡ್ತಾ ಬಂದಿದ್ದಾರೆ. ಸರ್ ನಮ್ಮ ವ್ಯೂವರ್ಸ್ಗೆ ಏನಾದ್ರು ಹೇಳೋದಿದ್ರೆ ಹೇಳಿ ಸರ್. ಸರ್ ಎಲ್ಲರಿಗೂ 2026ಗೆ ಫಸ್ಟು ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಸರ್ ಎಲ್ಲರಿಗೂ. ಆಮೇಲೆ ಎಲ್ಲ ಶೋಕಿ ಚೆನ್ನಾಗಿ ಮಾಡಿ, ಖುಷಿಯಾಗಿ ಮಾಡಿ, ಒಳ್ಳೆ ರೀತಿಯಲ್ಲಿ ಮಾಡಿ ಸರ್ ಅಷ್ಟೇ. ಎಲ್ಲರಿಗೂ ಎಲ್ಲ ಶೋಕಿ ಯಾರನ್ನ ನೆನ್ಸ್ಕೊಳ್ಳೋದಿದ್ರೆ ಈ ಸಂದರ್ಭದಲ್ಲಿ? ಸರ್ ಇದೇ ಸಂದರ್ಭದಲ್ಲಿ ನೆನ್ಸ್ಕೊಳಂಗಿದ್ರೆ ನಮ್ಮ ರಾಮು ಅವರು ಮನೇಲಿದ್ರು ಬಾಸಿ ಅಂತ. ಸೊ ಬಾಸಿ ಅವರು ತುಂಬ ನಾವು ಆಡಿದಾಗ ಇನ್ನು ಬಿಡ್ಬೇಕಾ ಅಂತ ಕೇಳೋರು ಅಷ್ಟೇ, ಅಂತ ಅಕ್ಕಿ ತಂದ್ಕೊಡೋರು. ಮತ್ತು ನಮ್ಮ ಶಿವ ಅವರು ಭಾರಿ ಕ್ಲೋಸ್ ಸರ್, ಅವರು ತೀರ್ಕೊಂಡ್ರು. ಅವರು ಭಾರಿ ಇಷ್ಟ. ಮತ್ತು ನಮ್ಮ ವೆಲ್ ವಿಷರ್ ಆಗಿ ನಮ್ಮ ಶಿವ ಅಂತ ಇದ್ದಾರೆ ತ್ಯಾಗರಾಜನಗರದಲ್ಲಿ, ಅವರು ಮತ್ತು ರಾಮ್ ಅವರು, ನಮ್ಮ ಅರುಣಿ ಅಣ್ಣ, ನಮ್ಮ ವೆಂಕಟೇಶ್ ಅಣ್ಣ, ಮತ್ತು ವಿಜಯ್, ನಮ್ಮ SR ಬ್ರದರ್, ಇದು MRV ಬ್ರದರ್ಸು ಎಲ್ಲರೂ ತುಂಬ ನಮ್ಮ ಬೆನ್ನೆಲುಬಾಗಿರ್ತಾರೆ, ಎಲ್ಲ ಸಪೋರ್ಟಿವ್ ಆಗಿರ್ತಾರೆ ಸರ್. ಸರ್ ಈ ಹುಡುಗನ ಬಗ್ಗೆ ಇವನು ಅಪ್ಪು ಅಂತ ನಮ್ಮ ಮನೇಲಿ ಅಕ್ಕಿಗಳನ್ನೆಲ್ಲ ನೋಡ್ಕೊಂಡು ಎಲ್ಲ ಜೊತೆಯಲ್ಲಿ ಅಣ್ಣ ತಂದಿರ್ತಾರೆ ಇದ್ರಿ ಸರ್. ಇವನು ನನ್ನ ಮಗ, ನಾನು ಇಲ್ಲ ಅಂತಂದ್ರೆ ಇವನೇ ನೋಡ್ಕೊಳ್ತಾನೆ, ಓದ್ತಾನೆ ಚೆನ್ನಾಗಿ. ಎಲ್ಲರೂ ಹೇಳ್ತಾರಲ್ಲ ಓದ್ರೆ ಮಾಡಲ್ಲ ಅಂತ, ಚೆನ್ನಾಗಿ ಓದ್ತಾನೆ ಮಾಡ್ತಾನೆ. ಇವ್ನು ಇದೇ ಲೋಕ, ಕೆಳಗಡೆ ಓದ್ತಾನೆ, ಅಕ್ಕಿಗಳು ನೋಡಿದ್ರೆ ಹೋಗ್ತಾ ಇರ್ತಾರೆ ಅಷ್ಟೇ. 6 o'clock ಟೆನಿಗೆ ಶಾರ್ಪ್ ಟೈಮಿಗೆ ಅವ್ನು ಸ್ಟಡೀಸ್ಗೆ ಹೋಗ್ತಾನೆ, 1 hour ಇಲ್ಲಿ ಸ್ಪೆಂಡ್ ಮಾಡ್ತಾನೆ. ಇಷ್ಟೇ ಸರ್ ನಮ್ದು ಒಂದು ಚಿಕ್ಕ ಪ್ರಪಂಚ ನಮ್ದು. ಜಾಸ್ತಿ ದಾವಡಿಗೆ ಹೋಗಲ್ಲ. ಅಲ್ಲಿ ಹೋದ್ರೆ ನಮ್ಮ ಅರುಣ್ಯನ ಮನೆ ಮತ್ತೆ ನಮ್ಮ ರಾಮು ಅವ್ರ ಮನೆ, ವೆಂಕಟೇಶನ್ ಅವ್ರ ಹತ್ರ ಮಾತಾಡ್ಸ್ಕೊಂತೀವಿ. ಇಷ್ಟೇ ಸರ್ ನಮ್ಮ ಪ್ರಪಂಚ. ಅಕ್ಕಿಗಳ ಸ್ನೇಹಿತರೆ, ಸೊ ಒಳ್ಳೆ ವಿಡಿಯೋ. ಈ ಹೊಸ ವರ್ಷಕ್ಕೆ ಒಂದು ಫಸ್ಟ್ ಎಪಿಸೋಡ್ ಇದು ಈ ವರ್ಷದಲ್ಲಿ 2026 ಅಲ್ಲಿ ಒಂದು ಒಳ್ಳೆ ಎಪಿಸೋಡ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಕಲೆಕ್ಷನ್ಸ್ಗಳೆಲ್ಲ ನೋಡೋಲ್ಲ, ಯಾವ ಅಕ್ಕಿಗಳು ನಿಮ್ಗೆ ಯಾವ ಪ್ಯಾಟರ್ನ್ಗಳು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಎಲ್ರಿಗೂ ವಂದನೆಗಳು. ನಮಸ್ತೆ.